ಪಾರ್ಟಿ ರೌಂಡ್ಸ್ ನಲ್ಲಿ ಮೊದಲ ಸ್ಟೋರಿ ಸದ್ಯಕ್ಕೆ ಸದ್ದು ಮಾಡ್ತಾ ಇರೋದು ಉಪಚುನಾವಣಾ ಕಣದಲ್ಲಿ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅಂತ. ಬಾಗಲಕೋಟೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಗೊಂದಲ ಮುಂದುವರೆದಿದೆ. ಈಗ ರಾಜ್ಯದ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸುರ್ಜೇವಾಲಾ ಮೀಟಿಂಗ್. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸುರ್ಜೇವಾಲಾ ಮೀಟಿಂಗ್ ಮಾಡೋರಿದ್ದಾರೆ. ಬಾಗಲಕೋಟೆಯಲ್ಲಿ ಯಾರು ಅಭ್ಯರ್ಥಿ ಆಗಬೇಕು, ದಾವಣಗೆರೆ ಟಿಕೆಟ್ ಗೊಂದಲಕ್ಕೆ ತೆರೆ ಯಾವ ರೀತಿ ಎಳಿಬೇಕು ಅನ್ನೋದು ಸದ್ಯಕ್ಕೆ ಸುರ್ಜೇವಾಲಾ ಅಖಾಡದಲ್ಲಿರೋ ಪ್ರಶ್ನೆಗಳು. ಸಿಎಂ ಹಾಗೂ ಡಿಸಿಎಂ ಜೊತೆ ಸಭೆ ನಡೆಸೋರಿದ್ದಾರೆ. ಇವತ್ತು ರಾತ್ರಿವರೆಗೆ ಒಂದು ಕ್ಲಾರಿಟಿ ಸಿಗತ್ತೆ ಅಂತ ಅನ್ನಿಸ್ತಾ ಇದೆ. ಎರಡೂ ಕ್ಷೇತ್ರಗಳ ಟಿಕೆಟ್ ಗೊಂದಲ ಬಗೆಹರಿಸೋದಕ್ಕೆ ಹಿರಿಯ ನಾಯಕರು ಪ್ರಯತ್ನ ಪಟ್ಟರು. ಬಾಗಲಕೋಟೆಗಂತೂ ಸ್ವತಃ ಸಿಎಂ ಸಿದ್ದರಾಮಯ್ಯ ಮೇಟಿ ಕುಟುಂಬಸ್ಥರನ್ನ ಮನವೊಲಿಸುವ ಪ್ರಯತ್ನ ಪಟ್ಟರು. ಆದರೆ ಅದು ಕೂಡ ಸಾಧ್ಯ ಆಗಲಿಲ್ಲ. ಅಂತಿಮವಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಹೈಕಮಾಂಡ್ ಇದನ್ನ ಬಗೆಹರಿಸುತ್ತೆ. ಈಗ ಹೈಕಮಾಂಡ್ನಿಂದ ಸುರ್ಜೇವಾಲಾ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಬಿಜೆಪಿಯಿಂದ ಎರಡೂ ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗಿ ಹೋಗಿದೆ. ಕಾಂಗ್ರೆಸ್ ಕಡೆಯಿಂದ ಒಂದೇ ಒಂದು ಕ್ಷೇತ್ರದ ಬಗ್ಗೆ ಕೂಡ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಬಿಜೆಪಿ ಅಭ್ಯರ್ಥಿಯಾಗಿ ಬಾಗಲಕೋಟೆಯಿಂದ ವೀರಣ್ಣ ಚರಂತಿಮಠ ಈಗಾಗಲೇ ಫೈನಲ್. ಮತ್ತೊಂದು ಕಡೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಶ್ರೀನಿವಾಸ ದಾಸಕರಿಯಪ್ಪ ಫೈನಲ್. ಆದರೆ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಮುಂದುವರೆದಿದೆ. ಸಭೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ನೀಡೋದಕ್ಕೆ ಸುರ್ಜೇವಾಲಾ ಒಲವು ತೋರಿಸಿದ್ದಾರೆ. ಈ ಮಧ್ಯೆ ಸಮರ್ಥ್ಗೆ ಟಿಕೆಟ್ ಅಂತ ಈಶ್ವರ್ ಖಂಡ್ರೆ ಒತ್ತಾಯಿಸಿದ್ದಾರೆ. ಏರ್ಪೋರ್ಟ್ನಲ್ಲೇ ಸುರ್ಜೇವಾಲಾರನ್ನ ಭೇಟಿ ಮಾಡಿ ಖಂಡ್ರೆ ಒತ್ತಾಯಿಸಿದ್ದಾರೆ. ಸುರ್ಜೇವಾಲಾರನ್ನ ಕರೆತರುವಾಗ ಸಮರ್ಥ್ ಪರ ಬ್ಯಾಟ್ ಮಾಡಿದ್ದಾರೆ ಖಂಡ್ರೆ. ದಾವಣಗೆರೆಯ ಟಿಕೆಟ್ ಹಂಚಿಕೆ ಫೈಟ್ ಈಗ ಕುತೂಹಲ ಮೂಡಿಸ್ತಾ ಇದೆ. ಪಕ್ಷಗಳ ನಡುವೆ ಅಲ್ಲ, ಪಕ್ಷದ ಒಳಗೆ ಇಬ್ಬರು ಪ್ರಬಲ ನಾಯಕರು, ಒಂದು ಕಡೆ ಜಮೀರ್ ಅಹಮದ್, ಮತ್ತೊಂದು ಕಡೆ ಎಸ್ ಮಲ್ಲಿಕಾರ್ಜುನ್ ನಿರಂತರ ಲಾಬಿ ನಡೆಸಿದ್ರು. ಎಕ್ಸ್ಕ್ಲೂಸಿವ್ ಫೋಟೋ ನೀವೀಗ ನೋಡ್ತಾ ಇದ್ದೀರಿ. ಸುರ್ಜೇವಾಲಾ ಆಗಮನದ ನಂತರ ನಾಯಕರ ಜೊತೆ ಕೂತು ಸುರ್ಜೇವಾಲಾ ಚರ್ಚೆ ನಡೆಸ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ನಾಯಕರು ಜೊತೆಗಿದ್ದಾರೆ. ಉಪಚುನಾವಣಾ ಕ್ಷೇತ್ರದ ಎರಡೂ ಕ್ಷೇತ್ರಗಳಿಗೆ ಅಭ್ಯರ್ಥಿ ಯಾರಾಗಬೇಕು? ಬಾಗಲಕೋಟೆ ದಾವಣಗೆರೆ ಎರಡೂ ಕ್ಷೇತ್ರಗಳಿಗೆ ಅಭ್ಯರ್ಥಿ ಇನ್ನೂ ಫೈನಲ್ ಆಗಿಲ್ಲ. ಸುರ್ಜೇವಾಲಾ ಅವರ ಜೊತೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ. ಇವತ್ತು ರಾತ್ರಿಯ ಒಳಗೆ ಅಂತಿಮ ಉತ್ತರ ಈ ಸಭೆಯಿಂದ ಸಿಗುತ್ತಾ? ಮೇಟಿ ಕುಟುಂಬಸ್ಥರೇ ಜಿದ್ದಿಯಲ್ಲಿದ್ದಾರೆ. ಒಂದು ಕಡೆ, ಮತ್ತೊಂದು ಕಡೆ ಎಸ್ ಮಲ್ಲಿಕಾರ್ಜುನ್ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. 45 ನಿಮಿಷಕ್ಕೆ ಅಂತ್ಯವಾಗಿದೆ ಕಾಂಗ್ರೆಸ್ ಉಸ್ತುವಾರಿ ಮೀಟಿಂಗ್. ಸಭೆ ಮುಗಿಸಿ ವಾಪಸ್ ತೆರಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಭೆಯಲ್ಲಿ ದಾವಣಗೆರೆ, ಬಾಗಲಕೋಟೆ ಟಿಕೆಟ್ ಬಗ್ಗೆ ಚರ್ಚೆ ಆಗಿದೆ. ಸಭೆ ಮುಕ್ತಾಯ ಆಗಿದೆ. ಕೇವಲ 45 ನಿಮಿಷಕ್ಕೆ ಕಾಂಗ್ರೆಸ್ ಉಸ್ತುವಾರಿಯ ಮೀಟಿಂಗ್ ಅಂತ್ಯ ಆಗಿದೆ. 45 ನಿಮಿಷಗಳ ಕಾಲ ನಾಯಕರು ಉಪಚುನಾವಣಾ ಕದನದ ಎರಡೂ ಕ್ಷೇತ್ರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಫೈನಲ್ ಆಯ್ತಾ? ಸಿಎಂ ಸಿದ್ದರಾಮಯ್ಯ ಅವರು ಸಭೆ ಮುಗಿಸ್ಕೊಂಡು ವಾಪಸ್ ತೆರಳುತ್ತಾ ಇರೋ ದೃಶ್ಯ ಇದು. ಸಭೆ ಮುಗಿದಿದೆ, ಸಿದ್ದರಾಮಯ್ಯ ಅವರು ಹೊರಟಿದ್ದಾರೆ. ಫೈನಲ್ ಆಗಿದೆಯಾ ಹಾಗಾದ್ರೆ? 45 ನಿಮಿಷದಲ್ಲಿ ನಾಯಕರು ಅಂತಿಮ ನಿರ್ಧಾರಕ್ಕೆ ಬಂದಿದ್ದಾರಾ? ಎಕ್ಸ್ಕ್ಲೂಸಿವ್ ಫೋಟೋ ನೀವು ನೋಡ್ತಾ ಇದ್ದೀರಾ. 45 ನಿಮಿಷಕ್ಕೆ ಕಾಂಗ್ರೆಸ್ ಉಸ್ತುವಾರಿಯ ಮೀಟಿಂಗ್ ಅಂತ್ಯ ಆಗಿದೆ. ಯಾರಿಗೆ ಸಿಗತ್ತೆ ಹಾಗಾದ್ರೆ? ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬದಲ್ಲಿ ಯಾರಿಗೆ ಸಿಗುತ್ತೆ?
ದಾವಣಗೆರೆಯಲ್ಲಿ ಸಮರ್ಥ ಅಭ್ಯರ್ಥಿಯಾಗ್ತಾರಾ ಅಥವಾ ಅಲ್ಪಸಂಖ್ಯಾತರಿಗೆ ಈ ಬಾರಿ ಅವಕಾಶ ನೀಡಲಾಗುತ್ತಾ? ಈಗಾಗಲೇ ಸಾದಿಕ್ ಪೈಲ್ವಾನ್ ನಾಮಿನೇಷನ್ ಸಲ್ಲಿಸಿದ್ದಾರೆ, ಮತ್ತೊಂದು ಕಡೆ ಸಮರ್ಥ ಕೂಡ ನಾಮಿನೇಷನ್ ಸಲ್ಲಿಸಿದ್ದಾರೆ. ಅಧಿಕೃತ ಘೋಷಣೆಗೆ ಮುಂಚೆಯೇ ನಾಮಿನೇಷನ್ ಆಗಿದೆ. ಯಾರಿಗೆ ಸಿಗತ್ತೆ? ಪುತ್ರ ಸಮರ್ಥ್ಗೆ ಸಾಥ್ ನೀಡಿ ಪ್ರಭಾ ಮಲ್ಲಿಕಾರ್ಜುನ್ ತೆರಳಿ ಪುತ್ರ ನಾಮಿನೇಷನ್ ಸಲ್ಲಿಸಿದ್ದಾರೆ. ಸೋಮವಾರ ಮತ್ತೊಂದು ಸಲ ನಾಮಿನೇಷನ್ ಇರುತ್ತೆ. ತಾತ ಬಳಸ್ತಾ ಇದ್ದ ಕಾರ್ನಲ್ಲೇ ಬಂದು ಸಮರ್ಥ ನಾಮಪತ್ರ ಸಲ್ಲಿಸಿದ್ದಾರೆ. ಸೋಮವಾರ ಮತ್ತೊಂದು ಸಲ ನಾಮಪತ್ರ ಸಲ್ಲಿಸ್ತಾರೆ ಸಚಿವರ ಪುತ್ರ. ಒಂದು ಬೃಹತ್ ರೋಡ್ ಶೋ ಇರುತ್ತೆ. ನಾಮಪತ್ರ ಸಲ್ಲಿಕೆಗೆ ಹೋಗ್ತಾ ಇರೋ ವಿಷುವಲ್ ಇದು. ಮಾರ್ಚ್ 23ರಂದು ಬೃಹತ್ ರೋಡ್ ಶೋ ನಡೆಸಿ ಮತ್ತೊಂದು ಸಲ ನಾಮಪತ್ರ ಇರುತ್ತೆ. ಸೋಮವಾರ 3 ಸೆಟ್ ನಾಮಪತ್ರ ಸಲ್ಲಿಸಲಿರೋ ಸಮರ್ಥ ಯುಗಾದಿ ರಂಜಾನ್ ಹಿನ್ನೆಲೆಯಲ್ಲಿ ಇವತ್ತು 2 ಸೆಟ್ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ತಾಯಿಯ ಜೊತೆ ನಾಮಪತ್ರ ಸಲ್ಲಿಕೆಗೆ ಬರ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. 2 ಸೆಟ್ ನಾಮಿನೇಷನ್ ಸಲ್ಲಿಸಿದ್ದಾರೆ. ಇದಾದ ಮೇಲೆ ಸೋಮವಾರ ಮತ್ತೊಂದು ಸಲ ನಾಮಿನೇಷನ್ ಇರುತ್ತೆ. ದಾವಣಗೆರೆಯಲ್ಲಿ ಇನ್ನೂ ಟಿಕೆಟ್ ಕಗ್ಗಂಟು ಬಗೆಹರಿದಿಲ್ಲ. 35ರಿಂದ 40% ಮುಸ್ಲಿಂ ಸಮುದಾಯದ ವೋಟ್ ಬ್ಯಾಂಕ್ ಇದೆ. ಕಾಂಗ್ರೆಸ್ ಟಿಕೆಟ್ ಘೋಷಣೆಗೂ ಮುನ್ನವೇ ಸಮರ್ಥ ನಾಮಪತ್ರ ಬಿಫಾರಂ ಇಲ್ಲದೆ ನಾಮಪತ್ರ ಸಲ್ಲಿಸ್ತಾ ಇದ್ದೀರಲ್ಲ ಅನ್ನೋ ಪ್ರಶ್ನೆಗೆ ಗರಂ ಆದ್ರು ಸಮರ್ಥ. ಕಾಂಗ್ರೆಸ್ ಪಕ್ಷ ಕಟ್ಟಿದ್ದೇ ಶಾಮನೂರು ಶಿವಶಂಕರಪ್ಪ ಅಂದಿದ್ದಾರೆ. ನಮಗೆ ನಂಬಿಕೆ ಇದೆ, ನಮಗೆ ಟಿಕೆಟ್ ಸಿಗುತ್ತೆ ಅನ್ನೋ ಭರವಸೆ ಸಮರ್ಥ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಜೆ ಅಥವಾ ನಾಳೆ ಬಿಫಾರಂ ಸಿಗುತ್ತೆ ಅಂತ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಭದ್ರಕೋಟೆ, ಅದನ್ನ ನಾವು ಗೆದ್ದೇ ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ ಸಂಸದರು, ತಂದೆ ಸಚಿವರು. ಇವತ್ತು 2 ದಿನಗಳು ಕೂಡಿವೆ, ಭಾಳ ಒಳ್ಳೆಯ ದಿನ. ನಾವು ನಮ್ಮ ಪಾರ್ಟಿಯ ಕಾರ್ಯಕರ್ತರು, ಯುವಕರು, ಆಮೇಲೆ ಎಲ್ಲ ವರ್ಗದ ನಾಗರಿಕರನ್ನ ಆಶೀರ್ವಾದ ಆಮೇಲೆ ಬೆಂಬಲ ಪಡ್ಕೊಂಡು ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಿದ್ವಿ. ಎಂಥ ಪ್ರಶ್ನೆ ಕೇಳ್ತಿದ್ರಿ? ಶಾಮನೂರು ಶಿವಶಂಕರಪ್ಪರ ಬಗ್ಗೆ ನೀವು ಓದಿರಾ? ಕಾಂಗ್ರೆಸ್ ಕಟ್ಟಿರೋದೇ ಅವರು ಇಲ್ಲಿ ಮಧ್ಯ ಕರ್ನಾಟಕನಲ್ಲಿ. ನಮ್ಮ ಪಾರ್ಟಿ ಕಾರ್ಯಕರ್ತರು, ಯುವಕರು ಎಲ್ಲರಿಗೂ ಕಾನ್ಫಿಡೆನ್ಸ್ ಐತಿ ನಮಗೆ ಸಿಗ್ತತಿ ಅಂತ. ನಮ್ಮ ತಾತರು ಏನೇನು ಮಾಡಿದ್ರು ನಾವು ಆ ಕೆಲಸಗಳು ಮುಂದುವೈತೀವಿ. ಆಮೇಲೆ ಎಲ್ಲರೂ ಅದಕ್ಕೆ ಒಂದು ಸುಮಾರು 6 ತಿಂಗಳಿಂದ ನಾವು ಅವಾಗಿಂದ ಅಡ್ಡಾಡ್ಕೊಂತ ಜನನೇ ಭಾಳ ಪ್ರೀತಿಸ್ತಿದ್ದಾರೆ ನಮ್ಮನ್ನು. ಯಾಕಂದರೆ ನಾವು ನಮ್ಮ ಕಿವಿರ್ಬೋದು, ನಮ್ಮ ಮೂಗಿರ್ಬೋದು, ಆದರೆ ಅಜ್ಜಾರು ನೆನೆಸ್ತಾರೆ. ಆಮೇಲೆ ಅದೇ ಬೇಡಿಕೆ ಇಡ್ತಂತಾರೆ. ಅಜ್ಜಾರು ಯಾವ ಲೆಕ್ಕಕ್ಕೆ ಬಡವ್ರ ಸೇವೆ ಮಾಡಿದ್ರು, ಎಲ್ಲ ವರ್ಗದ ಜನನ ಸೇವೆ ಮಾಡಿದ್ರು, ಅದೇ ಲೆಕ್ಕಕ್ಕೆ ನಾವು ಸೇವೆ ಮಾಡಬೇಕು ಅಂತ ಜನನೇ ನಮಗೆ ಆದೇಶ ಕೊಡ್ತಿದ್ದಾರೆ. ನಾವು ಮುಂದೆ ಮಾಡ್ಕೊಂತ ಇರ್ತೀವಿ ಅಂತ ಅಯ್ಯೋ ಹ್ಞೂ ರೀ, 100ಕ್ಕೆ 100 ಐತಿ. ದಾವಣಗೆರೆ ದಕ್ಷಿಣ ಅಂದರೆ ಕಾಂಗ್ರೆಸ್ನ ಭದ್ರಕೋಟೆ. ಅದು ಮಲ್ಲಿಕಾರ್ಜುನ್ ಅವರಾಯಿತು, ಅವರ ಒಂದು ಉಸ್ತುವಾರಿಯಲ್ಲಿ ನಾವು ಒಳ್ಳೆ ಚುನಾವಣೆ ಮಾಡಿಬಿಟ್ಟು ಬಿ ಫಾರ್ಮ್ ಸಿಗೋ ತನಕ ಗೊಂದಲ ಇರೋದು. ಬಿ ಫಾರ್ಮ್ ಸಿಕ್ಕ ಮೇಲೆ ವರಿಷ್ಠರದು ಜವಾಬ್ದಾರಿ ಆಗುತ್ತೆ. ಜೊತೆಗೆ ಲೋಕಲಿ ಉಸ್ತುವಾರಿ ಸಚಿವರು ಕೂಡ ಎಲ್ಲರನ್ನು ಕರೆದುಬಿಟ್ಟು ವಿ ವಿಲ್ ಟೇಕ್ ಎವ್ರಿ ಒನ್ ಇನ್ ಟು ಕಾನ್ಫಿಡೆನ್ಸ್. ಈಗ ನಮ್ಮಲ್ಲಿರುವಂತಹ ವೀಕ್ನೆಸ್ನ ಅವರು ಹೈಲೈಟ್ ಮಾಡಿ ಅದು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಅವರು ಈ ಭದ್ರಕೋಟೆನ ಒಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವೆಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಗೆಲ್ಲಬೇಕು ಅಂತ ತೀರ್ಮಾನ ಮಾಡಿದ್ವಿ. ಒಂದು ದೃಢ ಸಂಕಲ್ಪ, ಒಂದು ತೀರ್ಮಾನ ಮಾಡಿದ ಮೇಲೆ ಅದಕ್ಕೆ ಬದ್ಧವಾಗಿ ಕೆಲಸ ಮಾಡೋಣ. ಕಾಂಗ್ರೆಸ್ ಟಿಕೆಟ್ ಘೋಷಣೆಗೂ ಮುನ್ನವೇ ಒಂದು ಕಡೆ ಸಮರ್ಥ ನಾಮಿನೇಷನ್ ಸಲ್ಲಿಸಿದ್ರೆ, ಟಿಕೆಟ್ ಘೋಷಣೆಗೂ ಮುನ್ನವೇ ಮತ್ತೊಂದು ಬಣದಿಂದ ಕೂಡ ನಾಮಿನೇಷನ್ ಆಗಿದೆ. ಸಮರ್ಥ ನಾಮಪತ್ರ ಬೆನ್ನಲ್ಲೇ ಸಾದಿಕ್ ಪೈಲ್ವಾನ್ ನಾಮಿನೇಷನ್ ಸಲ್ಲಿಸಿದ್ದಾರೆ. ಸಾದಿಕ್ ಪೈಲ್ವಾನ್ ಕೂಡ ನಮಗೆ ಟಿಕೆಟ್ ಸಿಗತ್ತೆ, ಇಲ್ಲ ಅಂದ್ರೆ ಸೋಮವಾರ ನಾವು ಉತ್ತರ ಕೊಡ್ತೀವಿ ಅಂತ ಎಚ್ಚರಿಕೆ ನೀಡೋ ರೀತಿಯಲ್ಲೂ ಮಾತಾಡಿದ್ದಾರೆ.
ಎರಡೂ ಬಣದಿಂದ ನಾಮಪತ್ರ ಸಲ್ಲಿಕೆ ಆಗಿದೆ. ಸಮರ್ಥ್ ಮಾತಾಡಿದ್ದನ್ನ ಈಗಷ್ಟೇ ನೋಡಿದ್ರಿ, ಪ್ರಭಾ ಮಲ್ಲಿಕಾರ್ಜುನ್ ಮಾತಾಡಿದ್ದನ್ನ ನೋಡಿದ್ರಿ. ಸಾದಿಕ್ ಪೈಲ್ವಾನ್ ಕೂಡ ಹೋಗಿ ನಾಮಿನೇಷನ್ ಸಲ್ಲಿಸಿ ಬಂದಿದ್ದಾರೆ. ಅರ್ಜಿಯನ್ನು ಎಲ್ಲರೂ ಸಲ್ಲಿಸ್ತಾ ಇದ್ದಾರೆ. ಸೋಮವಾರ ತಮ್ಮ ಬೈಲಿಗೆ ಯಾರು ನಾಮಪತ್ರ ಸಲ್ಲಿಸ್ತಾರ ಅಂತೇಳಿ ಸೋಮವಾರ ತಮ್ಮನ್ನು ಎಲ್ಲರಿಗೂ ಬಹಿರಂಗ ಸಭೆಯಲ್ಲಿ ಗೊತ್ತು ಮಾಡಿ ಕಾಂಗ್ರೆಸ್ ಪಕ್ಷದಿಂದಾನೇ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಅಲ್ಲಿಗೂ ನಮ್ಮ ಸ್ಟೇಟ್ ಗೌರ್ಮೆಂಟ್ನವರು ಹೈಕಮಾಂಡ್ನವರು ಏನಾರು ವ್ಯತ್ಯಾಸ ಮಾಡಿದರೆ ಸೋಮವಾರ ನಾಮಿನೇಷನ್ನು ಜನಸಂಖ್ಯೆಯಲ್ಲಿ ಬಂದು ನಾಮಪತ್ರವನ್ನು ಸಲ್ಲಿಸ್ತೇನೆ. ಆವಾಗ ನಮ್ಮ ಸಮಾಜದವರು, ನಮ್ಮ ಹಿರಿಯರು, ನಮ್ಮ ಮನೆತನದವರು ಏನು ತೀರ್ಪು ತೊಗೊತಾರೆ. ಆಮೇಲೆ ನಾವು ಸಾಯಂಕಾಲ ನಮ್ಮ ಧರ್ಮದವರು, ನಾವು ನಮ್ಮ ಹಿರಿಯದವರು, ನಮ್ಮ ಅಣ್ಣ ತಮ್ಮಂದರು, ಸ್ನೇಹಿತರು, ಶಿಷ್ಯಂದರು ಎಲ್ಲ ಜಾತಿ ಧರ್ಮದವ್ರಿಗೆ ಸೇರಿಸ್ಕೊಂಡು ಏನು ತೀರ್ಮಾನ ತೊಗೋಬೇಕೋ, ಮುಂದೆ ಹೆಜ್ಜಿಡಬೇಕೋ, ಇನ್ನು ಹಿಂದಕ್ಕೆ ಸರಿಬೇಕೋ ಏನಂತಕ್ಕದ್ದು ಆವಾಗ ನಾವು ಸೋಮವಾರ ಸಾಯಂಕಾಲ ತೀರ್ಮಾನ. ಅರ್ಜಿಯನ್ನು ಎಲ್ಲರೂ ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ತಿಳಿಸೋದಕ್ಕೆ ಇಬ್ಬರು ಪ್ರತಿನಿಧಿಗಳು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ಮಹಂತೇಶ್ ದಾವಣಗೆರೆಯಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ಕನ್ನಡಪ್ರಭ ವರದಿಗಾರರಾದ ನಾಗರಾಜ್ ಬಡದಾಳ್ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹಂತೇಶ್, ಇಬ್ಬರು ಅಭ್ಯರ್ಥಿಗಳು ಅಂದ್ರೆ ಈಗಾಗಲೇ ನಾಮಿನೇಷನ್ ಮಾಡಿರುವವರು ಸಮರ್ಥ ಒಂದು ಕಡೆ, ಮತ್ತೊಂದು ಕಡೆ ಸಾದಿಕ್ ಪೈಲ್ವಾನ್, ಇಬ್ಬರೂ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಆಕ್ಚುಲಿ ಏನಾಗ್ತಾ ಇದೆ ಕ್ಷೇತ್ರದಲ್ಲಿ, ಏನಾಗ್ತಾ ಇದೆ? ಭಾವನಾ, ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಯನ್ನು ಏಪ್ರಿಲ್ 9ಕ್ಕೆ ನಡೆಯಬೇಕಾಗಿದೆ. ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರ ರಚನೆಯಾದಾಗಿಂದಲೂ ಸಹ ಶಾಮನೂರು ಕುಟುಂಬದ ಹಿಡಿತದಲ್ಲಿರುವಂಥದ್ದು ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಮತಗಳೇ ಹೆಚ್ಚಿರುವಂಥದ್ದು. ಈ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಹೆಚ್ಚಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಒಂದು ಅವಕಾಶ ಇದೆ, ನಮಗೆ ಒಂದು ಅವಕಾಶವನ್ನು ಮಾಡಿಕೊಡಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಈ ಬಾರಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ನೀಡಿ ಅಂತ ಕೆಲವೊಂದಿಷ್ಟು ದಿನಗಳಿಂದಲೂ ಅಂದರೆ ಚುನಾವಣೆ ಘೋಷಣೆಗೂ ಮುನ್ನವೇ ಸರಣಿ ಸಭೆಗಳಾಗ್ತಾ ಇದ್ವು. ಇದಕ್ಕೆ ಪುಷ್ಟಿ ಕೊಡುವಂತೆ MLC ಅಬ್ದುಲ್ ಜಬ್ಬಾರ್ ಅವರು, ಹಾಲಿ ಕಾಂಗ್ರೆಸ್ MLC ಆದಂಥ ಅಬ್ದುಲ್ ಜಬ್ಬಾರ್ ಅವರು ಬಹಿರಂಗವಾಗಿ ಟಿಕೆಟ್ಗೆ ಬೇಡಿಕೆ ಇಟ್ಟರು. ಅಷ್ಟೇ ಅಲ್ಲದೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆಗೆ ಆಗಮಿಸಿ ಅಲ್ಪಸಂಖ್ಯಾತ ಸಮುದಾಯದ ಪರ ಬ್ಯಾಟ್ ಬೀಸಿದ್ರು. ಅಲ್ಪಸಂಖ್ಯಾತ ಸಮುದಾಯದವರು ಈ ಬಾರಿ ಟಿಕೆಟನ್ನು ಕೇಳ್ತಾ ಇದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಈ ಹಿಂದೆ ನಾನಿರುವವರೆಗೂ ನನಗೆ ಮತ ನೀಡಿ, ಮುಂದೆ ನಾನಿಲ್ಲದ ಕಾಲಕ್ಕೆ ನಿಮಗೆ ಟಿಕೆಟ್ ಎಂಬ ಮಾತನ್ನು ಹೇಳಿದ್ರು. ಈ ವಿಡಿಯೋವನ್ನು ನನಗೆ ತೋರಿಸಿದ್ರು ಅಂತ ಜಮೀರ್ ಅಹಮದ್ ಅವರು ಹೇಳಿದ್ರು. ಇದಾದ ಬಳಿಕ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತು SS ಮಲ್ಲಿಕಾರ್ಜುನ್ ಮಧ್ಯೆ ಟಾಕ್ ಫೈಟ್ ಆಗಿದ್ದನ್ನು ಸಹ ನಾವೆಲ್ಲ ನೋಡಿದ್ದೀವಿ. ಈಗ ಟಿಕೆಟ್ ಕಗ್ಗಂಟಾಗಿದೆ. ಅಂದರೆ ದಾವಣಗೆರೆ ಮತ್ತು ಬಾಗಲಕೋಟೆ ಎರಡು ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆಗೆ ಕುರಿತಂತೆ ಚುನಾವಣಾ ಉಸ್ತುವಾರಿ ಸಮಿತಿಯನ್ನು KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು ರಚನೆ ಮಾಡಿದರು. ದಾವಣಗೆರೆ ಟಿಕೆಟ್ ವಿಚಾರವಾಗಿ ಈಗಾಗಲೇ 3 ಬಾರಿ ಚುನಾವಣಾ ಉಸ್ತುವಾರಿ ಸಮಿತಿ ಸಭೆ ನಡೆದಿದೆ. 2 ಬಾರಿ ಬೆಂಗಳೂರಲ್ಲಿ, 1 ಬಾರಿ ದಾವಣಗೆರೆಯಲ್ಲಿ. 3 ಬಾರಿಯೂ ಸಹ ಒಮ್ಮತದ ತೀರ್ಮಾನ ಆಗಿಲ್ಲ. ಅದರಲ್ಲೂ ದಾವಣಗೆರೆಯಲ್ಲಿ ನಡೆದಂಥ ಚುನಾವಣಾ ಉಸ್ತುವಾರಿ ಸಮಿತಿ ಸಭೆ ವೇಳೆ 2 ಗುಂಪುಗಳ ಮಧ್ಯೆ ವಾಗ್ವಾದವೇ ಆಯಿತು. ಸಭೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಏನು ಈ ಸಮಿತಿಯ ಸಂಚಾಲಕ, ಚುನಾವಣಾ ಉಸ್ತುವಾರಿ ಸಮಿತಿ ಸಂಚಾಲಕರಾದಂಥ ಮಂಜುನಾಥ್ ಭಂಡಾರಿಯವರು, ಆಂಜನೇಯ, HM ರೇವಣ್ಣ ಸೇರಿದಂತೆ ಎಲ್ಲ ನಾಯಕರು ಸಹ ವಾಪಸ್ಸಾದರೂ ನಾವು ಅಲ್ಲಿ ಹೈಕಮಾಂಡ್ಗೆ ನಮ್ಮ ವರದಿಯನ್ನು ಸಲ್ಲಿಸ್ತೀವಿ ಅಂತ ಹೇಳಿದರು. ಇಂದು ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಏನು ಮೀಟಿಂಗ್ ಆಗಿದೆ, ಅದರಲ್ಲಿ ಏನು ತೀರ್ಮಾನ ಆಗಿದೆ ಎಂಬುದನ್ನು ಕಾದು ನೋಡಬೇಕು. ಒಂದೆಡೆ ಅಲ್ಪಸಂಖ್ಯಾತ ಸಮುದಾಯದವರು ತಮಗೆ ಟಿಕೆಟ್ ಬೇಕಂತ ಪಟ್ಟು ಹಿಡಿದಿದ್ರೆ, ಮತ್ತೊಂದೆಡೆ ಸಚಿವ SS ಮಲ್ಲಿಕಾರ್ಜುನ್ ಅವರು ಸಹ ಪಟ್ಟು ಹಿಡಿದಿದ್ರೆ, ಅವರ ಅಭಿಮಾನಿಗಳು ಸಹ ಪಟ್ಟು ಹಿಡಿದಿರುವಂಥದ್ದು. ಸಮರ್ಥಗೆ ಟಿಕೆಟ್ ಕೊಡಿಸಲು ಇನ್ನೆಲ್ಲದ ಕಸರತ್ತು ಸಹ ನಡೆಸ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಇಂದು ಅಮೃತ ಸಿದ್ಧಿ ಯೋಗದ ಶುಭ ದಿನ ಇರುವ ಹಿನ್ನೆಲೆಯಲ್ಲಿ ಸಮರ್ಥ್ ಶಾಮನೂರು, ಸಚಿವ SS ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ ಶಾಮನೂರು ಇಂದು 2 ನಾಮಪತ್ರಗಳನ್ನು ಸಲ್ಲಿಕೆ ಮಾಡಲಿದ್ದಾರೆ. ಇಲ್ಲಿ ಗಮನಿಸಬೇಕಾದಂಥ ಅಂಶ ಅಂದರೆ, ಒಂದು, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ತಾಯಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಜೊತೆಗೂಡಿ ಒಂದು ನಾಮಪತ್ರವನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಲ್ಲಿಕೆ ಮಾಡಿದರೆ, ಮತ್ತೊಂದು ನಾಮಪತ್ರವನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ 10 ಯುವ ನಾಯಕರನ್ನು ಕರೆದುಕೊಂಡು ಮತ್ತೊಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಅಂದರೆ ಒಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ, ಒಂದು ಪಕ್ಷೇತರ ಅಭ್ಯರ್ಥಿಯಾಗಿ. ಮತ್ತು ತಮಗೆ ಟಿಕೆಟ್ ಸಿಗುತ್ತೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ರು. ಒಂದು ವೇಳೆ ಟಿಕೆಟ್ ಸಿಗದೇ ಇದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾರ ಎಂಬುದನ್ನು ಸಹ ಕಾದು ನೋಡ್ಬೇಕು. ಯಾಕಂದ್ರೆ ಅವ್ರು ಈಗಾಗಲೇ ಪಕ್ಷೇತರ ಅಭ್ಯರ್ಥಿಯಾಗಿಯೂ ಸಹ ನಾಮಪತ್ರ ಸಲ್ಲಿಕೆ ಮಾಡಿರುವಂತದ್ದು. ಇನ್ನೊಂದೆಡೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕರೇನು ಟಿಕೆಟ್ಗಾಗಿ ಬೇಡಿಕೆ ಇಡ್ತಾ ಇದ್ದಾರೆ, ಆ ಆಕಾಂಕ್ಷಿಗಳಲ್ಲಿ ಒಬ್ಬರಾದಂತ ಸಾದಿಕ್ ಪೈಲ್ವಾನ್ ಅವರು ಸಹ ಇಂದು ಚುನಾವಣಾಧಿಕಾರಿಗಳ ಕಚೇರಿಗೆ ಆಗಮಿಸಿ ತಮ್ಮ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿರುವಂತದ್ದು. ತಮಗೆ
ಕಾಂಗ್ರೆಸ್ ಬಿ ಫಾರ್ಮ್ ಕೊಟ್ಟೇ ಕೊಡುತ್ತೆ ಎಂಬ ವಿಶ್ವಾಸವನ್ನ ಸಾದಿಕ್ ಪೈಲ್ವಾನ್ ಅವರು ವ್ಯಕ್ತಪಡಿಸಿರುವಂತದ್ದು. ಇಂದು ಸಂಜೆ ಅಥವಾ ನಾಳೆ ಬೆಳಗ್ಗೆ ನನ್ನ ಕೈಗೆ ಬಿ ಫಾರ್ಮ್ ಸಿಗುತ್ತೆ. ಒಂದು ವೇಳೆ ಬಿ ಫಾರ್ಮ್ ಸಿಗದೇ ಇದ್ರೆ ಸೋಮವಾರ ನಮ್ಮ ಸಮುದಾಯದ ಎಲ್ಲ ನಾಯಕರು ಒಗ್ಗೂಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಒಟ್ಟಿನಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿ ಕಣಕ್ಕಿಳಿಯುವುದು ನಿಶ್ಚಿತ ಮತ್ತು 100% ನಾವು ಅದನ್ನ ಮಾಡೇ ಮಾಡ್ತೀವಿ, ಕಣಕ್ಕಿಳಿಸಿ ಇರ್ತೀವಿ ಎಂಬ ಮಾತನ್ನ ಸಾದಿಕ್ ಪೈಲ್ವಾನ್ ಅವರು ಹೇಳಿರುವಂತದ್ದು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದನ್ನೆಲ್ಲ ಪರಿಗಣಿಸಿ ಯಾವ ರೀತಿ ಸ್ಟೆಪ್ ತೆಗೆದುಕೊಳ್ಳುತ್ತೆ, ಈಗ ಯಾರಿಗೆ ಟಿಕೆಟ್ ನೀಡುತ್ತೆ ಎಂಬುದನ್ನ ಈಗ ಕಾದ್ ನೋಡಬೇಕಾಗಿದೆ. ಭಾವನಾ. ಎಸ್ ಮಹಾಂತೇಶ್, ವಾಪಸ್ ಬರ್ತೀನಿ. ಈಗ ನಾಗರಾಜ್ ಬಡ್ದಾಳ್ ನಮ್ಮ ಜೊತೆ ಲೈವ್ ನಲ್ಲಿ ಇದ್ದಾರೆ, ಕನ್ನಡಪ್ರಭ ಹಿರಿಯ ಪತ್ರಕರ್ತರು. ನಾಗರಾಜ್ ಅವರೇ, 75,000+ ಮತಗಳನ್ನ ಹೊಂದಿರುವ ಕ್ಷೇತ್ರ, ಮುಸ್ಲಿಂ ಸಮುದಾಯದ ಮತಗಳನ್ನ ಹೊಂದಿರುವ ಕ್ಷೇತ್ರ. ಶಾಮನೂರು ಶಿವಶಂಕರಪ್ಪ ಅವರು ನಿರಂತರವಾಗಿ 4 ಬಾರಿಯೂ ಈ ಕ್ಷೇತ್ರ ರಚನೆ ಆದ ಮೇಲೆ ಗೆದ್ದುಕೊಂಡು ಬಂದಿದ್ದಾರೆ ನಿಜ. ಆದರೆ ಇನ್ನು ಮುಂದಕ್ಕೂ ಕೂಡ ಶಾಮನೂರು ಫ್ಯಾಮಿಲಿ ಜೊತೆಗೆ ಅಲ್ಪಸಂಖ್ಯಾತ ಮತಗಳು ನಿಲ್ಲುತ್ತೆ ಅನ್ನೋದು ಡೌಟ್. ಈ ಬಾರಿಯ ಉಪಚುನಾವಣೆಯ ವಾತಾವರಣ ಹಂಗೆ ಕಂಡು ಬರ್ತಾ ಇದೆ. ಈಗ ಸದ್ಯಕ್ಕೆ ಆತರ ವಾತಾವರಣ ಕಾಣಿಸ್ತಾ ಇದೆ ಆತರ. ಅದು ಕಾಂಗ್ರೆಸ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಈಗ ಬಿ ಫಾರಂ ಕೊಟ್ಟರು ಸಹಿತ ಕ್ಷಣದಲ್ಲಿ ಏನಾದ್ರೂ ಆಗ್ಬಹುದು. ಅವರು ಕಾಂಗ್ರೆಸ್ ಹೈಕಮಾಂಡ್ ಎರಡು ಕಡೆಯವ್ರನ್ನೇನು ಅಲ್ಪಸಂಖ್ಯಾತರು ಅವ್ರ ಮುಖಂಡರಾಗಿರ್ಬೋದು, ಶಾಮನೂರ್ ಕುಟುಂಬದವರಾಗಿರ್ಬೋದು, ಕುಂದಿರಿಸಿ ಸಮಸ್ಯೆಗೆ ಒಂದು ಪರಿಹಾರ ಕಾಣಿದು ಹಿಡಿತಾರೆ. ಈಗಾಗಲೇ ಬಿಜೆಪಿ ಅವರು ಒಂದು ಹೊಸ ದಾಳನೆ ಓಡಿಸ್ತಿದ್ದಾರೆ. ಸಾಮಾನ್ಯ ಕ್ಷೇತ್ರವಾಗಿದ್ದಂತ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಪರಿಶಿಷ್ಟ ಪಂಗಡದ ಯುವ ಮುಖಂಡ ಏನು ಎಸ್ ಟಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಶ್ರೀನಿವಾಸ್ ಭಾಸ್ಕರ್ಯಪ್ಪನ್ನ ಅಚ್ಚರಿ ಅಭ್ಯರ್ಥಿಯರಿಗೆ ಕಣಕ್ಕಿಳಿಸುವ ಮೂಲಕ ಈ ಕಾಂಗ್ರೆಸ್ ಅವ್ರಿಗೂ ಒಂದು ಸವಾಲು ಹೊಟ್ಟಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನ್ ನಿರ್ಧಾರ ಕೈಗೊಳ್ತಾರೆ, ಸಹಜವಾಗಿ ಅದು ಎಲ್ಲರೂ ಕ್ಷೇತ್ರದವರಷ್ಟೆಲ್ಲ ಈ ಜಿಲ್ಲೆ ರಾಜ್ಯದಲ್ಲಿ ಕುತೂಹಲ ಕೇಳಿಸ್ತಿದೆ. ಆದ್ರೆ ಅಹಿಂದ ಓಟ್ಗಳು ಸ್ಟ್ರಾಂಗ್ ಆಗಿವೆ, ಹಾಗಾಗಿ ಬಿಜೆಪಿಯ ಈ ದಾಳ ಉರುಳಿಸಿದೆ ಅನ್ನೋದೇನೋ ನಿಜ. ಆದ್ರೆ ಒಂದಂತೂ ಹೌದು, ಮುಸ್ಲಿಂ ಮತಗಳು ಚದರಿಲ್ಲ ಇಲ್ಲಿವರೆಗೆ. ಆದ್ರೆ ಈ ಬಾರಿ ತಟಸ್ಥವಾದ್ರೆ ಅದರ ಲಾಭ ಬಿಜೆಪಿಗಾಗೋ ಚಾನ್ಸಸ್ ಜಾಸ್ತಿ ಇದೆ. ಈಗ ಎಸ್ಡಿಪಿ ಅವರಾಗಿರ್ಬೋದು, ಆಮ್ ಆದ್ಮಿ ಅವರಾಗಿರ್ಬೋದು, ಆಮೇಲೆ ಓವೈಸಿ ಅವ್ರ ಪಕ್ಷ ಆಗಿರ್ಬೋದು, ಅವರು ಸಹಿತ ಕಾಂಗ್ರೆಸ್ ಇಂದ ಮುಸ್ಲಿಂ ಅಭ್ಯರ್ಥಿ ಕೊಟ್ರೆ ನಾವ್ ಯಾರನ್ನೂ ಕಡೆಕಿಳಿಸಲ್ಲ ಅಂತ ಒಂದು ನಿರ್ಣಯ ಮಾಡಿದಾರೆ ಅವ್ರ ಸಮಾಜದವರ ಸೇರ್ಕೊಂಡು. ಈ ಪರಿಸ್ಥಿತಿ ಒಳಗೆ ಕಾಂಗ್ರೆಸ್ ಇಂದ ಟಿಕೆಟ್ ಕೊಡದೇ ಇದ್ರೆ ಅವ್ರು ಯಾರಾದ್ರೂ ಇಳಿಬಹುದು, ಇಲ್ಲ ಸಮಾಜದವರೇನೊಂದು ಸಭೆ ಮಾಡಿ ನಿರ್ಧಾರ ಮಾಡ್ಬೇಕು ಅಂತ ಇದ್ದಾರೆ. ಅವರು ಅದನ್ನಾದ್ರೂ ಮುಂದುವರಿಬಹುದು. ಸೋಮವಾರ ನಿರ್ಧಾರ ಮಾಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಅದಕ್ಕಾದ್ರೂ ಮುಂದುವರಿಬಹುದು, ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಯಾರಾದ್ರೂ ಕಳಿಸಿ ಇಲ್ಲಿ ಸರಿ ಮಾಡೋ ಜಮೀರ್ ಅವ್ರನ್ನೇ ಕಳಿಸ್ಬೋದು. ಆತರ ಏನಾದ್ರು ಮಾಡಿ ಒಂದು ಸಮಾಧಾನ ಪಡಿಸೋ ಪರಿಹಾರ ಏನಾದ್ರು ಕಂಡಿಡಿಯೋ ಪ್ರಯತ್ನ ಮಾಡ್ಬೋದು. ಇಲ್ಲಾಂದ್ರೆ ಅಲ್ಪಸಂಖ್ಯಾತರಿಗಾದ್ರೂ ಅವಕಾಶ ಕೊಡ್ಬೋದು. ಬಟ್ ಈಗಿನ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಇಬ್ಬರು ಹಿಂದೆ ಸರಿಯೋ ಲಕ್ಷಣಗಳು ಬಹಳ ಕಮ್ಮಿ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಸಮರ್ಥ ತಮ್ಮ ತಾಯಿನ ಕರ್ಕೊಂಡು ಹೋಗಿ ನಾಮಿನೇಷನ್ ಫೈಲ್ ಮಾಡ್ತಾರೆ, ಇನ್ನೊಂದು ನಾಮಿನೇಷನ್ ಫೈಲ್ ಮಾಡ್ತಾರೆ, ಮತ್ತೊಂದು ಕಡೆ ಸಾದಿಕ್ ಪೈಲ್ವಾನ್ ಹೇಳ್ತಾರೆ ಒಂದು ವೇಳೆ ಅದಾಗಲಿಲ್ಲ ಅಂದ್ರೆ, ಹೆಸರು ಅನೌನ್ಸ್ ನಮ್ ಕಡೆ ಬರ್ಲಿಲ್ಲ ಅಂತ ಹೇಳಿದ್ರೆ ಸೋಮವಾರ ನಾವ್ ಇದಕ್ಕೆ ಉತ್ತರ ಕೊಡ್ತೀವಿ ಅಂತ. ಸೊ ಇಬ್ಬರು ಅಖಾಡದಿಂದ ಹಿಂದೆ ಸರಿಯೋದೋ ಸಂಧಾನಕ್ಕೂ ಒಪ್ಕೊಳ್ಳೋದೋ ಐ ಥಿಂಕ್ ಆಗಬೇಕಾಗಿದ್ರೆ ಇದಕ್ಕೆ ಹಿಂದೆ ಆಗ್ಬಿಡ್ಬೇಕಾಗಿತ್ತು. ಈಗ ಆಗೋ ಚಾನ್ಸಸ್ ಕಮ್ಮಿ ಇದೆ. ಹೌದು, ಹಿಂದೆ ಎಲ್ಲ ಶಾಮನೂರ್ ಶಿವಶಂಕರಪ್ಪ ಅವರು ಇದ್ದಾಗ ಯಾರು ಸಹಿತ ಇಷ್ಟು ಜಿದ್ದಿಗ್ ಬಿದ್ದು ಟಿಕೆಟ್ ತರ್ತಿರ್ಲಿಲ್ಲ. ಈಗ ಸೈಯದ್ ಖಾಲಿದ್ ಆಗಿರ್ಬೋದು, ರಾಷ್ಟ್ರೀಯ ಯುವ ಮುಖಂಡ ಆಗಿರೋದು, ರಾಷ್ಟ್ರೀಯ ಯುವ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದು, ಸಾದಿಕ್ ಪೈಲ್ವಾನ್ ಹಿರಿಯರು ಮುಸ್ಲಿಂ ಸಮಾಜಕ್ಕೆ, ಅಬ್ದುಲ್ ಜಬ್ಬಾರ್ ಅವರು ಈಗ 3ನೇ ಸರಿ MLC ಆಗಿದ್ದಾರೆ. ಅವರು ಸಹಿತ 3 ಅವಧಿಗೆ ಜಿಲ್ಲಾ ಅಧ್ಯಕ್ಷ ಆಗಿದ್ದರು. ಶಾಮನೂರ್ ಅವ್ರ ಜೊತೆಗೆ ಇದ್ದರು. ಈ ರೀತಿ ಮಾನಸ ಪತ್ರವಾಗಿ ಇದ್ರು ಅವರು ಶಾಮನೂರ್ ಶಿವಶಂಕರಪ್ಪ ಅವರಿಗೆ. ಅವ್ರಾಗಿರ್ಬೋದು, ಈ ತರ ಇದಾರೆ ಬಹಳಷ್ಟು ಜನ ಆಕಾಂಕ್ಷಿಗಳು ಆ ಇದ್ದಾರೆ. ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಒಂದು ಪರಿಹಾರ ಸೂತ್ರವನ್ನ ಕಂಡುಹಿಡಿಯುವ ಪ್ರಯತ್ನ ಸ್ವತಃ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರೇ ಮಾಡ್ಬೇಕಾಗ್ತದೆ. ಇದು ದಾವಣಗೆರೆ ವಿಚಾರ ಅಷ್ಟಿಷ್ಟಕ್ಕೆ ಏನು ಬಗೆಹರಿಯಲ್ಲ, ಅವರೇ ಇದಕ್ಕೆ ಪರಿಹಾರ ಸೂತ್ರ ಕಂಡುಹಿಡಿಯಬೇಕಾಗ್ತದೆ. ಎಸ್, ಆದ್ರೆ ಪರಿಹಾರ ಅನ್ನೋದು ಕಂಡುಕೊಳ್ಳೋದು ಹೇಗೆ? ಯಾಕೆಂದ್ರೆ ಜಮೀರ್ ಅಹ್ಮದ್ ತಮ್ಮ ಕಡೆಯಿಂದ ಸ್ಟ್ರಾಂಗ್ಲಿ ಲಾಬಿ ನಡೆಸಿದ್ದಾರೆ, ಈಗಾಗಲೇ ಪ್ರಯತ್ನ ಪಟ್ಟಿದ್ದಾರೆ, ಇದ್ರ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. SS ಮಲ್ಲಿಕಾರ್ಜುನ್ ನಾನ್ ಬೇಕಾದ್ರೆ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತನೂ ಕೂಡ ಹೇಳಿದ್ರು. ಸಿದ್ದರಾಮಯ್ಯ ಅವರು ಒಂದೇ ವೇದಿಕೆಯಲ್ಲಿದ್ದಾಗ ಅಲ್ಲೇ ನಿಂತ್ಕೊಂಡು ನಾನು ಬೇಕಾದ್ರೆ ರಾಜೀನಾಮೆ ಕೊಟ್ಬಿಡ್ತೀನಿ ಅನ್ನೋದ್ರ ಮೂಲಕ ನಾನು ಪಟ್ಟಲ್ ಸಡಿಲಿಸೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಇದರ ಲಾಭ ಯಾರಿಗಾಗತ್ತೆ ಅನ್ನೋದು ಸದ್ಯಕ್ಕೆ ಇರೋ ಕುತೂಹಲ. ವಾಪಸ್ ಬರ್ತೀನಿ. ಸದ್ಯಕ್ಕೆ ಕಾಂಗ್ರೆಸ್ ಟಿಕೆಟ್ ಘೋಷಣೆಗೂ ಮುನ್ನವೇ ಸಮರ್ಥ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಅತ್ತ ಕಾಂಗ್ರೆಸ್ನ ಮತ್ತೊಂದು ಬಣ ಕೂಡ ಕಾಂಗ್ರೆಸ್ ನಾಮಪತ್ರ ಸಲ್ಲಿಕೆ ಮಾಡಿದೆ. ಎರಡೂ ಬಣದಿಂದ ಈಗ ನಾಮಪತ್ರ ಸಲ್ಲಿಕೆ ಆಗಿದೆ. ಸಾದಿಕ್ ಪೈಲ್ವಾನ್ ಒಂದು ಕಡೆ ನಾಮಪತ್ರ ಸಲ್ಲಿಸಿದ್ದಾರೆ, ಕಾಂಗ್ರೆಸ್ ನಮಗೆ ಟಿಕೆಟ್ ಕೊಡುತ್ತೆ ಅಂತ. ಮತ್ತೊಂದು ಕಡೆ ಸಮರ್ಥ ಮತ್ತು ಅವರ ತಾಯಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಹೇಳ್ತಾ ಇದ್ದಾರೆ
ನಮಗೆ ಈ ಬಾರಿಯ ಟಿಕೆಟ್ ಅಂತ. ಇದೆಲ್ಲದರ ನಡುವೆ ಬಿಜೆಪಿ ಈಗಾಗಲೇ ಅಭ್ಯರ್ಥಿಯ ಘೋಷಣೆ ಮಾಡಿಯಾಗಿದೆ. ನಾಮಿನೇಷನ್ ನಾಮಪತ್ರ ಸಲ್ಲಿಸಿದ್ದಾರೆ. ಎಸ್ಟಿ ಮೋರ್ಚಾ ಉಪಾಧ್ಯಕ್ಷ ಶ್ರೀನಿವಾಸ ದಾಸಕರಿಯಪ್ಪ ಈ ಬಾರಿ ಬಿಜೆಪಿಯಿಂದ ಟಿಕೆಟ್ ಪಡೆದಿದ್ದಾರೆ. ನಾಮಿನೇಷನ್ ಸಲ್ಲಿಸೋದಕ್ಕೆ ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. ನಾಡಿ ಒಂದು ಮೆರವಣಿಗೆ ಮೂಲಕ ಮತ್ತೊಂದು ಸರಿ ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ಎಲ್ಲ ರಾಜ್ಯ ಮುಖಂಡರು ಬರ್ತಾರೆ, ರಾಷ್ಟ್ರೀಯ ಒಬ್ಬರು ಮುಖಂಡರು ಕೂಡ ನಾವು ಆಹ್ವಾನ ಮಾಡಿದ್ದೀವಿ, ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರನ್ನ ಕರ್ಕೊಂಡು ಜಿಲ್ಲೆಯ ಎಲ್ಲ ಮುಖಂಡರು, ಮಾಜಿ ಸಂಸದರು, ಎಲ್ಲ ಮಾಜಿ ಸಚಿವರು, ಶಾಸಕರು, ನಮ್ಮೆಲ್ಲ ಹಿರಿಯರು, ಪಕ್ಷದ ಕಾರ್ಯಕರ್ತರ ಜೊತೆಗೂಡಿ 25,000 ಜನರೊಂದಿಗೆ ನಾವು ಅವತ್ತು ನಾಮಿನೇಷನನ್ನು ಮಾಡಲಿಕ್ಕೆ ತಯಾರಿ ಮಾಡಿದ್ದೀವಿ. ಅದನ್ನು ಕೂತು ಸಮಾಲೋಚನೆ ಮಾಡ್ತಿದ್ವಿ. ನಾವು ಕೂಡ ಭಾನುವಾರ ಮಾಡಬೇಕು ಅಥವಾ ಸೋಮವಾರ ಮಾಡಬೇಕು ಅಂತೇಳಿ ನಮ್ಮ ಹಿರಿಯರೆಲ್ಲರೂ ಕೂತು ಚರ್ಚೆ ಮಾಡ್ತಾರೆ. ಈ ವಾತಾವರಣ ನೀವೆಲ್ಲ ಈಗ ಕೇಳಿದ್ರಿ ವಾತಾವರಣ ಹೇಗಿದೆ ಅಂತ. ಇದೇ ವಾತಾವರಣ, ಗೆಲ್ತೀವಿ ಖಂಡಿತವಾಗ್ಲೂ. ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಲಿಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಈಗಾಗಲೇ ತಯಾರಿ, ಅವರು ಸ್ವಯಂ ಪ್ರೇರಿತರಾಗಿ ತಯಾರಾಗಿದ್ದಾರೆ. ಗೆಲ್ತೀವಿ ಅದರ ಎರಡನೇ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಅಸೋಸಿಯೇಟ್ ಎಡಿಟರ್ ಹಾಗೂ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ನಮ್ಮೊಂದಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ವೆಲ್ಕಮ್ ಟು ದ ಶೋ. ಈಗಾಗಲೇ ನಾವು ದಾವಣಗೆರೆ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಇದ್ವಿ. ಆದರೆ ಬಿಜೆಪಿಗೆ ಸಲೀಸಾಗಿದ್ದು ಕಾಂಗ್ರೆಸ್ನ ಪಾಲಿಗೆ ಈಗ ತೊಂದರೆಯಾಗ್ತಾ ಇದೆ. ಎರಡೆರಡು ನಾಮಿನೇಷನ್ಸ್ ಫೈಲ್ ಆಗಿದೆ ಎರಡೂ ಕಡೆಯಿಂದ. ಏನಾಗ್ತಾ ಇದೆ ದಾವಣಗೆರೆ ಕ್ಷೇತ್ರದಲ್ಲಿ? ಹಿಂದೆ ಸರಿಯೋ ಲೆಕ್ಕದಲ್ಲಿ ಯಾರು ಇಲ್ಲ ಅಂತ ಅನ್ಸುತ್ತೆ. ಅಲ್ಲ ಭವನ, ನೋಡಿ, ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ಶಾಮನೂರು ಮಲ್ಲಿಕಾರ್ಜುನ್ ನಾಯಕತ್ವವನ್ನು ಒಪ್ಕೊಳ್ಳಿಕ್ಕೆ ಅಬ್ದುಲ್ ಜಬ್ಬಾರ್ ತಯಾರಿಲ್ಲ ಅಂತಕ್ಕಂಥದ್ದು ಇದರ ಹಿಂದೆ ಇರ್ತಕ್ಕಂಥ ಒಟ್ಟಾರೆ ಸಾರಾಂಶ ಇದು. ಮುಸ್ಲಿಂ ಕ್ಷೇತ್ರ ಇತ್ತು, ಶಾಮನೂರು ಶಿವಶಂಕರಪ್ಪನವ್ರು ನಾವು ಬಿಟ್ಟುಕೊಟ್ಟಿದ್ವಿ, ನಮ್ಮ ಕ್ಷೇತ್ರ ವಾಪಸ್ ಬರಬೇಕು ಅನ್ನೋದು ಅಬ್ದುಲ್ ಜಬ್ಬಾರ್ ವಾದ. ಶಾಮನೂರು ಮಲ್ಲಿಕಾರ್ಜುನ್ ಅವ್ರಿಗೆ ಅನಿಸ್ತಾ ಇದೆ, ನಾನೇ ಯಾಕೆ ಈಗ ಸೀಟನ್ನು ಬಿಟ್ಕೊಡ್ಬೇಕು, ನಮ್ಮ ತಂದೆಯವರ ನಿಧನದಿಂದ ತೆರವಾಗಿರ್ತಕ್ಕಂಥ ಕ್ಷೇತ್ರ, ಎಲ್ಲ ಕಡೆ ಸಿಂಪತಿ ಕಾರಣದಿಂದ ಅದೇ ಕುಟುಂಬಕ್ಕೆ ಟಿಕೆಟನ್ನು ಕೊಡ್ತಾರೆ, ಹೀಗಾಗಿ ನನ್ನ ಮಗನಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನು ಶಾಮನೂರು ಮಲ್ಲಿಕಾರ್ಜುನ್ ಪಟ್ಟು ಹಿಡಿದಿದ್ದಾರೆ. ಇನ್ನೊಂದು ಕಡೆ ಶಾಮನೂರು ಕುಟುಂಬದಲ್ಲೇ ಎಲ್ಲವೂ ಸರಿ ಇಲ್ಲ ಅನ್ನುವ ವರದಿಗಳಿವೆ. ಶಾಮನೂರು ಗಣೇಶ್ ಕೂಡ ಅವರು ಆಕಾಂಕ್ಷಿಯಾಗಿದ್ದರು, ಬಟ್ ಅವರ ಅದು ಯಾರೂ ಅಭ್ಯರ್ಥಿತನವನ್ನು ಕನ್ಸಿಡರ್ ಮಾಡಲಿಲ್ಲ. ಕೊನೆಗೆ ಶಾಮನೂರು ಮಲ್ಲಿಕಾರ್ಜುನ್ ಅವರ ಪುತ್ರನೇ ಹೋಗಿ ಈಗ ನಾಮಿನೇಷನ್ ಹಾಕಿರುವಾಗ ನನಗನ್ಸುತ್ತೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಇದೊಂದು ರೀತಿಯಾಗಿರ್ತಕ್ಕಂಥ ವಿಚಿತ್ರ ಸನ್ನಿವೇಶ. ಶಾಮನೂರು ಕುಟುಂಬದಿಂದ ಅದು ಮೊದಲ ಬಾರಿ ಈ ರೀತಿ ಸಮರ್ಥ ಕ್ಯಾಂಡಿಡೇಚರ್ ಹಾಕಿರುವಾಗ, ನಾಮಿನೇಷನ್ ಹಾಕಿರುವಾಗ ನೀನು ವಾಪಸ್ ತಗೋ ಅಂತಕ್ಕಂಥದ್ದನ್ನು ಹೇಳೋದು ಕಠಿಣ ಆಗುತ್ತೆ. ಯಾಕಂದರೆ ಅದರ ಬೇರೆ ಬೇರೆ ರೀತಿಯ ರಿಪರ್ಕೇಷನ್ಸ್ ಇವೆ ಪೊಲಿಟಿಕಲಿ. ಶಾಮನೂರು ಇಡೀ ಕುಟುಂಬವೇ ದೂರ ಆಗ್ತಕ್ಕಂಥ ಸಾಧ್ಯತೆಗಳು ಕಾಂಗ್ರೆಸ್ನಿಂದ ಅಲ್ಲಗಳೆಯುವಂತಿಲ್ಲ ಒಂದು ವೇಳೆ ಸಮರ್ಥನ ವಾಪಸ್ ತಗೋ ಅಂತ ಹೇಳೋದಾದರೆ. ಇನ್ನೊಂದು ಕಡೆ ಮುಸ್ಲಿಂ ನಾಯಕರು ಕೂಡ ಪಟ್ಟು ಹಿಡಿದು ಕ್ಯಾಂಡಿಡೇಚರ್ ಹಾಕ್ತಿರುವಾಗ ನೀವು ಅವರನ್ನು ಇಲ್ಲ ಸಮರ್ಥಕ ಬೆಂಬಲ ಕೊಡಿ, ಶಾಮನೂರು ಮಲ್ಲಿಕಾರ್ಜುನ್ MLA ಇದ್ದಾರೆ, ಅವರ ಪತ್ನಿ ಪ್ರಭಾದೇವಿ MP ಇದ್ದಾರೆ, ಮಗ MLA ಮಾಡಲಿಕ್ಕೆ ನೀವು ಅಭ್ಯರ್ಥಿ ನಾಮಪತ್ರ ಹಾಕಿದ್ದನ್ನು ಹಿಂತೆಗೆದುಕೊಳ್ಳಿ ಅಂತ ಹೇಳೋದಾದರೆ ಅದು ಇಡೀ ರಾಜ್ಯದಾದ್ಯಂತ ಒಂದು ಬೇರೆ ರೀತಿಯಾಗಿರ್ತಕ್ಕಂಥ ಮೆಸೇಜನ್ನು ಕೂಡ ಕೊಡುತ್ತೆ. ಹೀಗಾಗಿ ಒಂದು ರೀತಿಯಾಗಿರ್ತಕ್ಕಂಥ ಈ ಕ್ಲೈಮ್ಯಾಕ್ಸ್ಗೇನು ಬಂದಿದೆ, ಇದನ್ನು ಕಾಂಗ್ರೆಸ್ ಹೇಗೆ ಜಾಣತನದಿಂದ ಚಾಕಚಾಕ್ಯತೆಯಿಂದ ಬಗೆಹರಿಸುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದರೆ ಇನ್ನೂ ಹೆಸರೇ ಅನೌನ್ಸ್ ಆಗದೇ ಇರುವಾಗ ಕಾಂಗ್ರೆಸ್ನಲ್ಲಿ ಈ ರೀತಿ ನಾಮಪತ್ರವನ್ನು ಸಲ್ಲಿಸಿರ್ತಕ್ಕಂಥದ್ದು ನೋಡಿದ್ದು ಮೊದಲ ಬಾರಿ, ಅದು ಬೈ ಇಲೆಕ್ಷನ್ನಲ್ಲಿ. ಆ ಕಾರಣದಿಂದ ನನಗನ್ಸುತ್ತೆ ಏನೇ ಆದರೂ ಕೂಡ ಇದರದ್ದೊಂದು ಸೈಡ್ ಇಫೆಕ್ಟ್ ಅಂತಿರೋ, ಸೆಟ್ ಬ್ಯಾಕ್ ಅಂತಿರೋ ಕಾಂಗ್ರೆಸ್ಗೆ ಆಗ್ತಕ್ಕಂಥ ಸಾಧ್ಯತೆಗಳು ನಾನು ಇದೇ ಚುನಾವಣೆಯಲ್ಲಿ ಆಗುತ್ತೆ ಅಂತ ಹೇಳಲ್ಲ, ಬಟ್ ಅದರ ನರೇಟಿವ್ ಬಿಲ್ಡ್ ಏನಾಗುತ್ತೆ ಅದು ನಿಶ್ಚಿತವಾಗಿ ಒಂದು ಕಾಂಗ್ರೆಸ್ಸಿಗೆ ಸೆಟ್ ಬ್ಯಾಕ್ ಆಗ್ಬೋದು. ನಾನು ಅದೇ ಪ್ರಶ್ನೆಯನ್ನು ಕನ್ನಡಪ್ರಭದ ವರದಿಗಾರರಿಗೆ ಕೇಳೋನಿದ್ದೆ. ಒಂದು ವೇಳೆ ಇದಾರ ನಾಗರಾಜ್ ಅವರು ಇದ್ದಾರೆ ಕಂಟಿನ್ಯೂ ಪ್ರಶಾಂತ್, ಗೋ ಅಹೆಡ್. ನಾಗರಾಜ್ ಅವರು, ಒಂದು ವೇಳೆ ಸಮರ್ಥನ ಹಿಂದೆ ತೆಗೆ ಅಂತ ಹೈಕಮಾಂಡ್ ಹೇಳಿದ್ರೇನು, ಮುಸ್ಲಿಂ ಅಭ್ಯರ್ಥಿಗೆ ಹಿಂತೆಗೆದುಕೊಳ್ಳಿ ಅಂತ ಹೇಳಿದ್ರೇನು, ಅದು ಸ್ಥಳೀಯವಾಗಿ ಈ ಚುನಾವಣೆಯಲ್ಲಿ ಏನು ಪರಿಣಾಮ ಬೀಳ್ಬೋದು, ಶಾಮನೂರು ಕುಟುಂಬಕ್ಕೂ ಕಾಂಗ್ರೆಸ್ಗಿರ್ತಕ್ಕಂಥ ನಂಟಿನ ಮೇಲೆ ಏನು ಪರಿಣಾಮ ಬೀರಬಹುದು, ಮುಸ್ಲಿಂ ವೋಟ್ ಬ್ಯಾಂಕ್ ಮೇಲೆ ಅದರ ಪರಿಣಾಮ ಏನು ಬೀರ್ಬೋದು, ಮಲ್ಟಿಪಲ್ ಇಫೆಕ್ಟ್ ಇದೆ ಇದರ ಬಗ್ಗೆ ಅನ್ಸುತ್ತೆ ನನಗೆ. ಸರ್ ಏನಿಲ್ಲ, ನಿನ್ನೆ ಮಲ್ಲಿಕಾರ್ಜುನ್ ಅವರ ಯುಗಾದಿ ಹಬ್ಬದ ದಿವಸ ಮಾತಾಡಿದಾರಲ್ಲ, ಬಹಳ ಕ್ಲಿಯರ್ ಆಗಿ ಹೇಳಿದ್ರು ಅವರು, ದಾವಣಗೆರೆ ದಕ್ಷಿಣ ಕ್ಷೇತ್ರನ ನಾವು ಗೆಲ್ಬೇಕು, ಅಭ್ಯರ್ಥಿ ಗೆಲ್ಲುವಂತ ಅಭ್ಯರ್ಥಿ ಕೊಡ್ಲಿ ಅಂತ ಹೇಳಿದ್ದಾರೆ. ಈಗ ಆ ನಿರೀಕ್ಷೆಯಲ್ಲಿ ಇವು ಸಹಿತ ಅಲ್ಪಸಂಖ್ಯಾತ ಸಮುದಾಯದವ್ರು ಸಹಿತ ನಮಗೆ ಸಿಗ್ಬೋದು
ಅಂತ ಅವರು ವಿಶ್ವಾಸದಲ್ಲಿದ್ದಾರೆ. ಅವರು ಪ್ರಯತ್ನ ಪಡ್ತಿದ್ದಾರೆ. ಕೆಲವರು ಎಲ್ಲೆಲ್ಲಿ ಬಿಟ್ಟಿದ್ದಾರೆ, ಕೆಲವರು ಬೆಂಗಳೂರಲ್ಲಿದ್ದಾರೆ, ಕೆಲವರು ಇಲ್ಲಿ ಮಟ್ಟದಿಂದ ಏನೇನು ಅದೆಲ್ಲ ಪ್ರಯತ್ನ ನಡೆಸ್ತಾನೆ ಇದ್ದಾರೆ. ಹಾಗಾಗಿ ಸುಖಾಂತ ಆಗ್ಬೋದು. ಒನ್ ಬೈ ಒನ್ ನೋಡ್ತಾ ಹೋದ್ರೆ ಶಾಮನೂರ್ ಸಮರ್ಥರನ್ನೇ ವಾಪಸ್ ತಗೋ ಅಂತ ಹೇಳಿದ್ರೆ ಏನು ಪರಿಣಾಮ ಆಗ್ಬೋದು? ಎಲ್ಲಿವರೆಗೆ ಹೋಗ್ಬೋದು ಶಾಮನೂರ್ ಕುಟುಂಬ? ಆತರ ಏನಾದ್ರು ಒತ್ತಡ ಬಂತಂದ್ರೆ ಮಲ್ಲಿಕಾರ್ಜುನ್ ಅವರು ಏನ್ ನಿರ್ಧಾರ ತಗೊಳ್ತಾರೋ ಅದೇ ಫೈನಲ್ ಸರ್. ಈಗ ಅವರು ಇಂದು ಸ್ವತಂತ್ರ ಅಭ್ಯರ್ಥಿ ಅಂತ ಒಂದ್ ಹಾಕಿರೋದು, ಕಾಂಗ್ರೆಸ್ ಅಂತ ಒಂದೇ ನಾಮಪತ್ರ ಹಾಕಿರೋದ್ರಿಂದ ಮಲ್ಲಿಕಾರ್ಜುನ್ ಅವ್ರು ಏನ್ ನಿರ್ಧಾರ ತಗೊಳ್ತಾರೋ ಅದೇ ಅಂತಿಮ ಅಲ್ಲಿ. ಎರಡನೇದು, ಮುಸ್ಲಿಂ ಅಭ್ಯರ್ಥಿಯನ್ನು ಹಿಂತೆಗೆದುಕೋ ಅಂತ ಹೇಳಿದರೆ ಮೋಸ್ಟ್ ಲೈಕ್ಲಿ ಅನ್ಸುತ್ತೆ ನನಗೆ. ಯಾಕಂದರೆ ಸಮರ್ಥರನ್ನು ಹಿಂತೆಗೆದುಕೋ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದರೆ ಅದರ ವಿಪರೀತ ಪರಿಣಾಮಗಳಿರ್ಬೋದು. ಆದರೆ ಮುಸ್ಲಿಂ ಅಭ್ಯರ್ಥಿಗೆ ಹಿಂತೆಗೆದುಕೋ ಅಂತಕ್ಕಂಥದ್ದನ್ನು ಹೇಳಿದರೆ, ಮುಸ್ಲಿಂ ಅಭ್ಯರ್ಥಿಗಳು ಅಂದ್ರೆ ಪ್ರಮುಖವಾಗಿ ಹೆಸರೇನು ಕೇಳಿ ಬರ್ತಿದ್ವಲ್ಲ ಅದ್ರೊಳಗೆ ಒಬ್ರು ಅಷ್ಟೇ ಸರ್ ಇವತ್ತು ನಾಮಪತ್ರ ಹಾಕಿರೋದು, ಸಾದಿಕ್ ಪೈಲ್ವಾನ್ರು. ಇನ್ನು ಅಬ್ದುಲ್ ಜಬ್ಬಾರ್ ಅವರು ಇದ್ದಾರೆ, MLC ಅವರು. ಸಾದಿಕ್ ಪೈಲ್ವಾನ್ ಇದು ಯಾರು, ಸೈಯದ್ ಸೈಫುಲ್ಲಾ ಅವರು, ಸೈಯದ್ ಖಾಲಿದ್ ಅಹಮದ್ ಅವರು ಇದ್ದಾರೆ. ಬಟ್ ಓವರ್ ಆಲ್ ಆಗಿ ವೋಟ್ ಬ್ಯಾಂಕ್ ಮೇಲೆ ಏನು ಪರಿಣಾಮ ಬೀಳುತ್ತದೆ? ಮುಸ್ಲಿಂ ವೋಟ್ ಬ್ಯಾಂಕ್ ಏನು ಪರಿಣಾಮ ಬೀಳಲ್ಲ ಸರ್. ಅವರು ಸಾಂಪ್ರದಾಯಿಕ ಮತಗಳು ಕಾಂಗ್ರೆಸ್ನವ್ರಿಗೆ. ಹಂಗಾಗಿ ನನಗನ್ಸಿದ ಮಟ್ಟಿಗೆ ಅದು ವೋಟಿಂಗ್ ಮೇಲೆ ಏನು ಪರಿಣಾಮ ಬೀರಲ್ಲ. ಈಗೇನು ಟಿಕೆಟ್ ವಿಚಾರ ಗೊಂದಲ ಐತಲ್ಲ, ಅದನ್ನ ಎರಡು ಕಡೆನೂ ಕುಂದಿಸ್ಕೊಂಡು ಹೈಕಮಾಂಡ್ ಸರಿ ಮಾಡ್ಕೊಳ್ತಾರ ಅಂತ ಒಂದು ಮಾತುಗಳು ಕೇಳ್ಬರ್ತದೆ. ಹಿಂದೆಲ್ಲ ಶಾಮನೂರ್ ಅವ್ರ ಮನೆಗೆ ಟಿಕೆಟ್ ಬಂದು ಕೊಡ್ತಿದ್ರು ನಿಖಿಲ್ ಅಂತೇಳಿ. ಈ ಫಸ್ಟ್ ಟೈಮ್ ಶಾಮನೂರ್ ಶ್ರೀರಂಗಪ್ಪ ಇಲ್ಲದ ಚುನಾವಣೆ ಇದಾಗಿರೋದ್ರಿಂದ ಇಷ್ಟೆಲ್ಲ ಇದಾಗಿರೋದು ಅಂತ ಮಾತುಗಳು. ದಾಸ್ಕರಿಯಪ್ಪಗೆ ಒಂದು ಅವಕಾಶ ಸಿಗೋದಾದ್ರೆ, ಈಗ ದಾಸ್ಕರಿಯಪ್ಪ ಗೆಲ್ಲಿಕ್ಕೊಂದು ಅವಕಾಶ ಸಿಗೋದಾದ್ರೆ ಯಾರು ಕ್ಯಾಂಡಿಡೇಟ್ ಕಾಂಗ್ರೆಸ್ನಲ್ಲಿ ಯಾರಿದ್ರೆ ವೀಕು, ಯಾರಿದ್ರೆ ಸ್ಟ್ರಾಂಗು ಅನ್ಸುತ್ತೆ? ಅಂದರೆ BJPಗೆ ಒಂದು ವೇಳೆ ಅವಕಾಶ ಅಲ್ಲಿ ಓಪನ್ ಆಗೋದಾದ್ರೆ ಸರ್, ಹಂಗೆ ನೋಡಿದ್ರೆ ಈ ಸುನೀಲ್ ದಾಸ್ಕರಿಯಪ್ಪ ಏನಿದ್ದಾರೆ ಅವರು ಬಿಜೆಪಿ ಒಳಗಿದ್ರು ಸಹಿತ ಅವ್ರ ಅಣ್ಣ JDS ಕಾರ್ಯಾಧ್ಯಕ್ಷ, ಅಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷ ದಾವಣಗೆರೆಯಲ್ಲಿ. ಅವರಪ್ಪರು JH ಪಟೇಲ್ರು, ರಾಮಕೃಷ್ಣ ಹೆಗಡೆ ಅವರ ಅನುಯಾಯಿಗಳು, ಜನತಾ ಪರಿವಾರದ ಹಿನ್ನೆಲೆಯವರು. ಅವರು APMC ಅವ್ರ ಅಮಲ್ಗ ಇದ್ದವರು. ಅವ್ರು ಕೊನೆ ಉಸಿರಿರೋರ್ಗು ಅಮಲ್ಗೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿರೋರು. ದಾವಣಗೆರೆಗೇನು ಪ್ರತಿಷ್ಠಿತ ಲೇಔಟ್ಗಳಿರಲ್ಲ, ಅದರಲ್ಲಿ ರೂಢ ಅಧ್ಯಕ್ಷರಾಗಿ ಲೇಔಟ್ಗಳು ನಿರ್ಮಾಣ ಮಾಡಿದ್ವಿ. ಇವತ್ತೇನು ದಾವಣಗೆರೆ ಪ್ರತಿಷ್ಠಿತ ಬಡಾವಣೆ JH ಪಟೇಲ್ ಬಡಾವಣೆ ಅಂತ, ಅದನ್ನ ನಿರ್ಮಾಣ ರೂಪ ಸಹಿತ ಇವರೇ ದಾಸ್ಕರಿಯಪ್ಪ ಅವರೇ. ಹಂಗಾಗಿ ಅವರು ಬರೀ ಕೇವಲ ಹಿಂದೂ ಮತಗಳನ್ನ ಅವಲಂಬಿಸಿಲ್ಲ, ನಾಯಕ ಸಮುದಾಯಕ್ಕೆ ಕೊಡೋ ಕಾರಣ ಏನು ನಾಗರಾಜ್ ಅವರೇ? ನಾಯಕ ಸಮುದಾಯಕ್ಕೆ ಕೊಟ್ಟು ಅದರ ಜಾತಿ ಸಮೀಕರಣ ಏನಿದೆ ಆಸ್ ಫಾರ್ ಎಸ್ ದಾವಣಗೆರೆ ಇಸ್ ಕನ್ಸರ್ನ್? ಅದೇನಂತಂದ್ರೆ ಬಾಗಲಕೋಟೆಯಲ್ಲಿ ಚಲಂತಿ ಮಠ ಅವ್ರಿಗೆ ಕೊಟ್ರು ಸರ್, ಲಿಂಗಾಯತರಿಗೆ. ಆಮೇಲೆ ದಾವಣಗೆರೆ 16ನೇ ಪದವೀಧರ ಕ್ಷೇತ್ರ ಏನು AM ಸುರೇಶ್ ಅಂತ ಇದ್ದಾರೆ, ಅವರು ಪಂಚಮಸಾಲಿ ಲಿಂಗಾಯತ, ಅವ್ರಿಗೆ ಕೊಟ್ರು. ಹಂಗಾಗಿ ಲಿಂಗಾಯತರಿಗೆ ದಕ್ಷಿಣದಲ್ಲಿ ಕೊಡೋಕೆ ಅವಕಾಶ ಇತ್ತು, ಅದು ಫಸ್ಟ್ ಟೈಮ್ ಆಯ್ತಲ್ಲಿ. ಅಲ್ಲ, ಬಟ್ ದಾಸ್ಕರಿಯಪ್ಪ ಈಗ ST ಕೊಟ್ಟಿರೋ ಕಾರಣ ಏನು ಅಂತ ಕೇಳ್ತಿದ್ದೀನಿ ನಾನು. ಈಗ ಜನರಲ್ ಕಾನ್ಸ್ಟಿಟ್ಯೂನ್ಸಿ ST ಕೊಟ್ರಲ್ವಾ, ಅದರದ್ದು ಅಲ್ಲಿನ ಸ್ಥಳೀಯ ಜಾತಿ ಸಮೀಕರಣ ಏನಿದೆ ನಾಯಕ? ಅಲ್ಲಿ ಮೇನ್ ಆಗಿ ಏನು ಅಲ್ಪಸಂಖ್ಯಾತರು, ಲಿಂಗಾಯತರು, ಪರಿಶಿಷ್ಟರು ಈ ತರ ಬರ್ತಾರಲ್ಲ ಸರ್, ಅದ್ರೊಳಗೆ ಕುರುಬರು ನಾಯಕರು ಸಹಿತ ಸ್ವಲ್ಪ ಹೆಚ್ಚು ಕಡಿಮೆ ಸಮಾನ ಬರ್ತಾರೆ. ಹಿಂಗಾಗಿ ಈಗ ಮುಂದಿಂದು ನೋಡ್ಕೊಂಡ್ಬಿಟ್ಟು ಅವ್ರೇನು ಪರಿಶಿಷ್ಟರು ಓಟ್ಗಳನ್ನ ಸೆಳೆಯಕ್ಕೆ ಅದು ಅತಿ ಹೆಚ್ಚು ಇರೋಂತ 5 ಜಾಸ್ತಿ ಇರೋಂತ ಮತದಾರರಂತ ಕ್ಷೇತ್ರ ಅದು. ಹಿಂಗಾಗಿ ಕೈ ಹಾಕಿದಾರೆ ಅಂತ. ರೈಟ್ ವಾಪಸ್ ಬರ್ತೀನಿ. ಸೊ SC ಮತಗಳು ಸುಮಾರು 25,000 ಇವೆ, ಕುರುಬ ಮತಗಳು 25,000 ಇವೆ, ಮರಾಠ ಮತಗಳು 20,000 ಇವೆ, ST ಮತಗಳು ಸುಮಾರು 19,000 ಇದೆ. ಸೊ ಇದರ ಕ್ಯಾಲ್ಕುಲೇಷನ್ ಬಿಜೆಪಿಯದ್ದು. ಆದರೆ ಕಾಂಗ್ರೆಸ್ ಪಾಲಿಗೆ ಏನಿದೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಈಗಾಗಲೇ 2 ಉಪಚುನಾವಣೆಯ ಟಿಕೆಟ್ ಕಗ್ಗಂಟಿನ ಬಗ್ಗೆ ಮಾಹಿತಿ ನೀಡಿದ್ವಿ. ಆದರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಇನ್ನೂ ಕೂಡ ಸೀಟು ಹಂಚಿಕೆಯ ಬಿಕ್ಕಟ್ಟು ಮುಗಿದಿಲ್ಲ. ಕೆಪಿಸಿಸಿ ಕಚೇರಿಯಲ್ಲಿ ಸುರ್ಜೇವಾಲಾ ಮತ್ತೊಂದು ಸಭೆ ನಡೆಸಿದ್ದಾರೆ. ಭಾರತ್ ಜೋಡೋ ಸಭಾಂಗಣದಲ್ಲಿ ನಡೀತಾ ಇರೋ ಸಭೆ ಇದು. ಸಭೆಯಲ್ಲಿ DCM DKC, ಚುನಾವಣಾ ಉಸ್ತುವಾರಿಗಳು, ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಮತ್ತು ಸದಸ್ಯರು ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ಸುರ್ಜೇವಾಲಾ ಚರ್ಚೆ ನಡೆಸ್ತಾ ಇದ್ದಾರೆ. ಖಾಸಗಿ ಹೋಟೆಲ್ ಸಭೆ ಆಯ್ತು, ಅದಾದ ಮೇಲೆ ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೆಸುತ್ತಿದ್ದಾರೆ. ಮೊದಲಿಗೆ ಸಿಎಂ ಸಿದ್ದರಾಮಯ್ಯ DCM DK ಶಿವಕುಮಾರ್ ಜೊತೆ 45 ನಿಮಿಷಗಳ
ಒಂದು ಚರ್ಚೆ ಆಯಿತು. ಅದಾದ ಮೇಲೆ ಸಿದ್ದರಾಮಯ್ಯ ಅವರು ಅಲ್ಲಿಂದ ಹೊರಟರು. ಈಗ ಮತ್ತೊಂದು ಸಭೆ. ಸುರ್ಜೇವಾಲಾ ಹೊರಗೆ ಬಂದಿದ್ದಾರೆ. आप भी आ जाइए, कोई नहीं, हम नहीं चाहते कि कोई दोस्त रह जाए, तो आप भी आ जाइए, उनको आने दीजिए। हिंदी और इंग्लिश। Friends, a huge crisis is facing the nation today. The manner in which Indian rupee has been devalued to rupees 93 to a dollar is worrisome, not only for India's economy but also for the jobs sector in India. We are getting hammered while Government of India and BJP government, Modi government and BJP units remain on a mute mode. May I remind you, when $1 was equivalent to 54 rupees, Prime Minister Modi used to say कि ಕಾಂಗ್ರೆಸ್ ನಾಯಕರಿಗೆ ಕಗ್ಗಂಟಾಗಿದೆ ಬಾಗಲಕೋಟೆಯ ಟಿಕೆಟ್. ಮಾಜಿ ಸಚಿವ HY ಮೇಟಿ ಮಕ್ಕಳಲ್ಲಿ ಇಲ್ಲಿವರೆಗೆ ಒಮ್ಮತ ಮೂಡಿಲ್ಲ. ಸಭೆ ಮಾಡಿ ಸಿಎಂ ಖಡಕ್ ಸೂಚನೆ ಕೊಟ್ಟರು, ಮಕ್ಕಳು ಡೋಂಟ್ ಕೇರ್ ಅಂತ ಇದ್ದಾರೆ. ಮಲ್ಲಿಕಾರ್ಜುನ್ ಮೇಟಿ, ಉಮೇಶ್ ಮೇಟಿ ಮಧ್ಯೆ ಟಿಕೆಟ್ಗಾಗಿ ಫೈಟ್. ಒಂದು ವೇಳೆ ಮಲ್ಲಿಕಾರ್ಜುನ್ ಮೇಟಿಗೆ ಏನಾದರೂ ಟಿಕೆಟ್ ಕೊಟ್ರೆ ನಾನು ಬಂಡಾಯ ಹೇಳ್ತೀನಿ ಅಂತ ಮಹಾದೇವಿ ಮೇಟಿ ಹೇಳ್ತಾ ಇದ್ದಾರೆ. ಆದ್ರೆ ಉಮೇಶ್ ಮೇಟಿಗೆ ಕೊಟ್ರೆ ಮಹಾದೇವಿ ಒಪ್ಕೊಳ್ಳೋ ಸಾಧ್ಯತೆ ಇದೆ. ಒಂದು ವೇಳೆ ಮಹಾದೇವಿ ಮೇಟಿ ಬಂಡಾಯ ಎದ್ರೆ ಇದು ಬಿಜೆಪಿಗೆ ನೇರವಾಗಿ ಲಾಭ ಆಗತ್ತೆ. ಸಿದ್ದರಾಮಯ್ಯ ಅವರೇ ಸ್ವತಃ ಹೋಗಿ ಕೂತು ಚರ್ಚೆ ಮಾಡಿದ್ರು ಕೂಡ ಸಮಸ್ಯೆ ಬಗೆಹರಿತಾ ಇಲ್ಲ. ಮಲ್ಲಿಕಾರ್ಜುನ್ ಮೇಟಿ ಕೊಟ್ಟಿದ್ದೇ ಆದ್ರೆ ನಾನು ಬಂಡಾಯ ಹೇಳೋದೆ ಅಂತ ಮಹಾದೇವಿ ಮೇಟಿ ಹೇಳ್ತಾ ಇದ್ದಾರೆ. ಬಾಗಲಕೋಟೆಯಲ್ಲೂ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಿಸಿ. ಟಿಕೆಟ್ ಬಿಕ್ಕಟ್ಟು ಮುಗಿತಾ ಇಲ್ಲ. ನಾಯಕರು ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ. ಯಾವುದೇ ಕ್ಷಣದಲ್ಲಿ ಘೋಷಣೆಯಾಗೋ ಸಾಧ್ಯತೆ ಇದೆ. ಚುನಾವಣಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದ್ದಾರೆ. ಮೇಟಿ ಕುಟುಂಬದಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ಪೈಪೋಟಿ ಮುಂದುವರೆದಿದೆ. ಆರಂಭದಿಂದಲೂ ಇಲ್ಲಿವರೆಗೆ ಒಂದೇ ಒಂದು ನಿಮಿಷಕ್ಕೂ ಕೂಡ ಒಮ್ಮತಕ್ಕೆ ಬರಲಿಲ್ಲ. ಉಮೇಶ್ ಮೇಟಿ ಅವರಿಗೆ ಸತೀಶ್ ಜಾರಕಿಹೊಳಿ ಕರೆ ನೀಡಿದ್ದಾರೆ, ಬನ್ನಿ ಮಾತಾಡೋಣ ಅಂತ. ಉಮೇಶ್ ಮೇಟಿ ಹೊರಟು ನಿಂತಿದ್ದಾರೆ. ಯಾವುದೇ ಕ್ಷಣದಲ್ಲಿ ಕೈ ಟಿಕೆಟ್ ಘೋಷಣೆಯಾಗೋ ಸಾಧ್ಯತೆ ಇದೆ. ಒಂದು ವೇಳೆ ಮಲ್ಲಿಕಾರ್ಜುನ್ ಮೇಟಿಗೆ ಏನಾದರೂ ಟಿಕೆಟ್ ಕೊಟ್ರೆ ನಾನು ಬಂಡಾಯ ಹೇಳ್ತೀನಿ ಅಂತ ಮಹಾದೇವಿ ಮೇಟಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಉಮೇಶ್ ಮೇಟಿಗೆ ಟಿಕೆಟ್ ನೀಡ್ತಾರಾ? ನಾಲ್ವರ ಪೈಕಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದೇ ಈಗ ಸದ್ಯಕ್ಕಿರೋ ಸಸ್ಪೆನ್ಸ್. ಬಿಜೆಪಿ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದ್ದಾರೆ. ಸಾಂಕೇತಿಕವಾಗಿ ಬಿಜೆಪಿ ಅಭ್ಯರ್ಥಿ ಚರಂತಿಮಠ ಮೂರು ಬಾರಿ ಶಾಸಕರಾಗಿದ್ದ ಚರಂತಿಮಠರಿಗೆ ಮತ್ತೊಂದು ಸಲ ಟಿಕೆಟ್ ನೀಡಿದ್ದಾರೆ. ಬಿಜೆಪಿ ನಾಯಕರೊಂದಿಗೆ ಹೋಗಿ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಮಾರ್ಚ್ 23ನೇ ತಾರೀಕು ಬೃಹತ್ ರೋಡ್ ಶೋ ಮೂಲಕ ಮತ್ತೊಂದು ಸಲ ನಾಮಪತ್ರ ಸಲ್ಲಿಸ್ತಾರೆ. ನಾಮಿನೇಷನ್ಗೆ ಬರ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. ನಾಮಿನೇಷನ್ ಸಲ್ಲಿಸಿದ್ದಾರೆ. ಸಾಂಕೇತಿಕವಾಗಿ ಇವತ್ತು ನಾಮಪತ್ರ ಸಲ್ಲಿಕೆಯಾಗಿದೆ. 23ನೇ ತಾರೀಕು ಬೃಹತ್ ರೋಡ್ ಶೋ ಮೂಲಕ ಮತ್ತೊಂದು ಸಲ ನಾಮಿನೇಷನ್ ಸಲ್ಲಿಸ್ತಾರೆ.
ಬಿಜೆಪಿ ರೂಟ್ ಕ್ಲಿಯರ್ ಇದೆ. ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಸದ್ಯಕ್ಕೆ ಯಾವುದೇ ಬಂಡಾಯದ ಬಿಸಿ ಬಿಜೆಪಿ ಪಾಲಿಗಿಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ಇಲ್ಲಿವರೆಗೆ ಒಂದು ನಿರ್ಧಾರಕ್ಕೆ ಬರೋದಕ್ಕಾಗಲಿಲ್ಲ. ನೀವು ಕೂಡ ಬರಬಹುದು ಅಂತ ಹೇಳಿದ್ರಿ. ಅವರು ಬರ್ತೀನಿ ಅಂತ ಹೇಳಿದಾರೆ. 24 ನಂತರ ನಿಮಗೆ ಗೊತ್ತಾಗತ್ತೆ ಯಾರು ಬರ್ತಾರ ಯಾರು ಬರೋದಿಲ್ಲ. ನೀವೇ ಅದನ್ನ ಕೇಳುವುದಕ್ಕಿಂತ ಖುದ್ದಾಗಿ ಅನುಭವಿಸೋದು ಒಳ್ಳೇದು. ಮತ್ತೆ ಗೊತ್ತಿದ್ದ ಮೊದಲನೇ ಕೇಳ್ತಾರೆ. ಇಲ್ಲಪ್ಪ ನಾ ಏನು ಮಾತುಕತೆ ಆಗಿಲ್ಲ. ಮತ್ತೆ ನೀವು ಕೂಡ ಬರಬಹುದು ಅಂತ ಹೇಳಿದ್ರಿ. ಅವರು ಬರ್ತೀನಿ ಅಂತ ಹೇಳಿದಾರೆ. 24 ನಂತರ ನಿಮಗೆ ಗೊತ್ತಾಗತ್ತೆ ಯಾರು ಬರ್ತಾರ ಯಾರು ಬರೋದಿಲ್ಲ. ನೀವೇ ಅದನ್ನ ಕೇಳುವುದಕ್ಕಿಂತ ಖುದ್ದಾಗಿ ಅನುಭವಿಸೋದು ಒಳ್ಳೇದು. ಮತ್ತೆ ಗೊತ್ತಿದ್ದ ಮೊದಲನೇ ಕೇಳ್ತಾರೆ. ಇಲ್ಲಪ್ಪ ನಾ ಏನು ಮಾತುಕತೆ ಆಗಿಲ್ಲ. ಮತ್ತೆ ನೀವು ಕೂಡ ಬರಬಹುದು ಅಂತ ಹೇಳಿದ್ರಿ. ಅವರು ಬರ್ತೀನಿ. ವೀರಣ್ಣ ಚರಂತಿಮಠ ನಾಮಿನೇಷನ್ ಸಲ್ಲಿಸಿ ಹೊರಗೆ ಬಂದು ಮಾತಾಡಿದ್ರು. 24ರಿಂದ ಅಧಿಕೃತವಾಗಿ ಪ್ರಚಾರ ಆರಂಭಿಸ್ತೀವಿ ಅಂತ ಚರಂತಿಮಠ ಹೇಳ್ತಾ ಇದ್ದಾರೆ. ಬೃಹತ್ ಪ್ರಚಾರ ಸಮಾವೇಶ ನಡೆಸೋದಿಲ್ಲ, ಸಣ್ಣ ಸಮಾವೇಶ ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿಯ ನಾಮಿನೇಷನ್ ಸಲ್ಲಿಕೆಯಾಗಿದೆ. ಆದರೆ ಕಾಂಗ್ರೆಸ್ನಲ್ಲಿ ಇಲ್ಲಿವರೆಗೆ ಯಾವುದೂ ಕ್ಲಾರಿಟಿ ಸಿಕ್ಕಿಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಹೊಸಮನಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮತ್ತೊಂದು ಕಡೆ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಬಿಜೆಪಿಯ ಪಾಲಿಗೆ ಸಮಾಧಾನ ಅಂತ ಅನ್ಸುತ್ತೆ. ನಾನು ಮಲ್ಲಿಕಾರ್ಜುನ್ ಅವ್ರನ್ನ ಫಸ್ಟ್ ಮಾತಾಡಿಸ್ಬಿಡ್ತೀನಿ, ವಾಪಸ್ ನಿಮಗೆ ಬರ್ತೀನಿ ನಾನು. ಮಲ್ಲಿಕಾರ್ಜುನ್ ಅವರೇ, ಬಿಜೆಪಿ ಪಾಲಿಗೆ ಎಲ್ಲವೂ ಕ್ಲಿಯರ್ ಆಗಿದೆ, ಆದರೆ ಕಾಂಗ್ರೆಸ್ ಪಾಲಿಗೆ ಗೊಂದಲ. ಮೇಟಿ ಕುಟುಂಬದಲ್ಲಿ ಏನಾಗ್ತಾ ಇದೆ ಸದ್ಯಕ್ಕೆ? ಭವನ, ಈ ಬಗ್ಗೆ ಹೇಳ್ಬೇಕಂತಂದ್ರೆ, ಯಾಕಂದ್ರೆ ನಿನ್ನೆ ಅಷ್ಟೇ ಏನಂತಾರೆ, ಬಿಜೆಪಿ ಈಗಾಗಲೇ ತನ್ನ ಟಿಕೆಟ್ ಅನ್ನ ಯಾರಿಗೆ ಅನ್ನುವಂಥದ್ದನ್ನ ಈಗಾಗಲೇ ಮಾಜಿ ಶಾಸಕ ವೀರಣ್ಣ ಚರಂತಿಮಠರಿಗೆ ಘೋಷಣೆಯನ್ನು ಮಾಡಿರುವಂತದ್ದು ಒಂದು ಭಾಗ. ಇವುಗಳ ಮಧ್ಯೆ ಮೇಟಿ ಕುಟುಂಬದಲ್ಲಿ ಈಗಲೂ ಕೂಡ ಏನಂತಂದ್ರೆ ಗೊಂದಲ ಬಗೆಹರಿತಾ ಇಲ್ಲ. ಯಾಕಂತಂದ್ರೆ ಏನು ಉಮೇಶ್ ಮೇಟಿ ಮತ್ತು ಮಲ್ಲಿಕಾರ್ಜುನ್ ಮೇಟಿ ಇವರಿಬ್ಬರ ಮಧ್ಯೆ ಏನಂತಂದ್ರೆ ಬಹಳಷ್ಟು ಏನಂತಂದ್ರೆ ಪೈಪೋಟುಗಳು ಏರ್ಪಡ್ತಾ ಇದ್ದಾವೆ. ಅವರ ನಡೆಯನ್ನು ನೋಡಿಕೊಂಡು ಇವತ್ತಿನ ದಿವಸ ಏನಂತಂದ್ರೆ ಮಹದೇವ್ ಮೇಟಿ ಅವರು ತಮ್ಮ ನಿಲುವನ್ನು ತಿಳಿಸ್ಲಿಕ್ಕೆ ಮುಂದಾಗಿರುವಂತದ್ದನ್ನು ನಾವು ನೋಡ್ತಾ ಇದ್ದೇವೆ. ಎಲ್ಲ ಒಂದು ಕಡೆ ಇವತ್ತಿನ ಒಂದು ಸದ್ಯದ ಒಂದು ಕಾಂಗ್ರೆಸ್ನ ಪರಿಸ್ಥಿತಿಯನ್ನು ನೋಡಿದಂತ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕನ್ನೋ ಕಾರಣದಿಂದ ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರಿನಿಗೆ ಕರೆಸಿ ಮೇಟಿಯವರ ಮಕ್ಕಳನ್ನ ಒಂದು ಸಭೆಯನ್ನ ಮಾಡಿದ್ರು. ಅಲ್ಲಿ ಬಗೆಹರಿಬಹುದಾಗಿತ್ತು ಅನ್ನೋಂಥ ಎಲ್ಲ ಒಂದು ಆಶೆ ಇತ್ತು ಕಾಂಗ್ರೆಸ್ ಅಲ್ಲೇ, ಅದು ಕೂಡ ಆಗ್ಲಿಲ್ಲ. ಅಲ್ಲಿಂದ ಏನಂತ ಬಂದಿರತಕ್ಕಂತ ಮಹದೇವ್ ಮೇಟಿಯವರು ಈಗಲೂ ಕೂಡ ಉಮೇಶ್ ಅವರಿಗೆ ಟಿಕೆಟ್ ಕೊಡಬೇಕು, ಇಲ್ಲದೆ ಇದ್ರೆ ನಾ ಬಂಡಾಯನ ಸ್ಪರ್ಧೆ ಮಾಡ್ತೇನೆ ಅನ್ನೋಂಥದ್ದು ಮಾತನ್ನು ಹೇಳ್ತಾರೆ ಒಂದು ಭಾಗ. ಇವುಗಳ ಮಧ್ಯೆ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಒಬ್ಬ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಮಾಜಿ ನಗರಸಭಾ ಸದಸ್ಯ ಗೋವಿಂದ ಬಳ್ಳಾರಿ ಅನ್ನೋರು ಕೂಡ ಹೋಗಿ ಏನಂತಂದ್ರೆ ಒಂದು ನಾಮಿನೇಷನ್ ಅನ್ನ ಮಾಡ್ತಾರೆ. ಮಾಡುವುದರ ಮೂಲಕ ತಾನು ಕೂಡ ಏನಂತಂದ್ರೆ ಟಿಕೆಟ್ ಆಕಾಂಕ್ಷಿ ಆಗಿದ್ದೇನೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಇವೆಲ್ಲ ಬೆಳವಣಿಗೆಗಳನ್ನ ನೋಡಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲವೇನೋ ಅನ್ನುವಂತ ಒಂದು ಚರ್ಚೆ ಇವತ್ತಿನ ದಿವಸ ಗ್ರಾಸವಾಗ್ತದೆ. ಹೀಗಾಗಿ ಏನಂತಾರೆ ಎಲ್ಲೋ ಒಂದು ಕಡೆ ಈ ಎಲ್ಲ ಬೆಳವಣಿಗೆಗಳು ಏನಂತಂದ್ರೆ ಒಂದ್ ಕಡೆ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗ್ತದವ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಏನೊಂದು ಮೇಟಿಯವರ ಕುಟುಂಬಕ್ಕೆ ಕೊಡಬೇಕಾದಂತ ಸಂದರ್ಭದಲ್ಲಿ ಅದನ್ನ ಕೊಟ್ಟಂತ ನಂತರದ ಬೆಳವಣಿಗೆಗಳು ಏನಂತಂದ್ರೆ ಮುಂದಿನ ಆಗು ಹೋಗುಗಳಿಗೆ ಕಾರಣ ಆಗುತ್ತೆ ಅನ್ನೋದು ನಾವಿಲ್ಲಿ ನೋಡ್ಬೇಕಾಗುತ್ತೆ ಭಾವನಾ. ಬಟ್ ಮಲ್ಲಿಕಾರ್ಜುನ್ ಏನ್ ಅನ್ಸುತ್ತಂದ್ರೆ, ಒಂದ್ ವೇಳೆ ಉಮೇಶ್ ಮೇಟಿ ಕೊಟ್ರೆ ಇನ್ನು ಈ ಮಲ್ಲಿಕಾರ್ಜುನ್ ಮತ್ತು ಇನ್ನೊಬ್ಬಳ ಸಹೋದರಿ ಏನು ಮಾಡ್ಬೋದು, ಒಂದು ವೇಳೆ ಮಲ್ಲಿಕಾರ್ಜುನ್ ಕೊಟ್ಟರೆ ಇವರಿಬ್ಬರು ಏನು ಮಾಡ್ಬೋದು? ಬಂಡಾಯ ನಿಲ್ತಾರೆ ಅಂತ ಅನ್ಸುತ್ತಾ? ಬಟ್ ಅದು ಸಿದ್ದರಾಮಯ್ಯನವರು ಅದನ್ನು ಮ್ಯಾನೇಜ್ ಮಾಡ್ಬೋದು ಅಂತ ಅನ್ಸುತ್ತಾ? ಸರ್, ಈಗಿರುವ ಸದ್ಯದ ಮಾಹಿತಿ ಪ್ರಕಾರ ಏನಂತಂದ್ರೆ ಉಮೇಶ್ ಅವರಿಗೆ ಟಿಕೆಟ್ ಕೊಟ್ಟಂತದ್ರಲ್ಲಿ ಸಹಜವಾಗಿ ಏನಂತಂದ್ರೆ ಮಹದೇವ್ ಮೇಟಿ ಅವರು ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸ್ತಾರೆ ಮತ್ತು ಅವ್ರ ಜೊತೆಗೆ ಹೋಗೋದ್ರ ಮೂಲಕ ಒಂದಾಗಿ ಹೋಗುವಂಥದ್ದನ್ನು ನೋಡ್ತಾರೆ. ಒಂದೊಮ್ಮೆ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಏನಂತಂದ್ರೆ ತಾನು ಸ್ಪರ್ಧೆಯನ್ನು ಮಾಡಲೇದಿರ್ತೀನಿ ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ಮಹದೇವ್ ಮೇಟಿ ಅವರು ಸ್ಪರ್ಧೆ ಮಾಡಿದ್ರೆ ಎಷ್ಟು ತೆಗೆದುಕೊಳ್ಬಹುದು ಅಂತ ಅನ್ಸುತ್ತೆ ನಿಮಗೆ? ಒಂದ್ ವೇಳೆ ಸ್ಪರ್ಧೆ ಮಾಡಿದ್ರೆ, ಮುಖ್ಯವಾಗಿ ಸ್ಪರ್ಧೆ ಮಾಡಿದ್ರೆ ಕಡಿಮೆ ಪ್ರಮಾಣದಲ್ಲಿ ತಗೊಂಡ್ರು ಕೂಡ ಮುಖ್ಯವಾಗಿ ಇಲ್ಲಿ ಅಂತಂತಂದ್ರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಒಡಕಿತ್ತು ಅನ್ನುವಂಥದ್ದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗುತ್ತೆ ಸರ್. ಆ ಒಂದು ವಿಷಯ ಮುಖ್ಯವಾಗಿ ಬರುತ್ತೆ ವಿನ ಅವ್ರು ಎಷ್ಟು ತಗೊಂಡ್ರು ಮಾಡಿದ್ರು ಅನ್ನೋದಕ್ಕಿಂತಲೂ ಮುಖ್ಯವಾಗಿ ಕಂಡು ಬರುವಂಥದ್ದು ಅವರಲ್ಲೇ ಒಡಕಿದೆ, ಹೊಂದಾಣಿಕೆ ಇಲ್ಲ ಅನ್ನುವಂಥದ್ದು ಬಹಳಷ್ಟು ಇವತ್ತಿನ ದಿವಸ ಅದು ಚರ್ಚೆ ಆಗುತ್ತೆ ಮತ್ತು ರಾಜಕೀಯದಲ್ಲಿ ಪರಿಣಾಮ ಕೂಡ ಅದು ಒಂದು ಕಾರಣ ಆಗುತ್ತೆ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ ಸರ್. ಯಾರು ಪ್ರಬಲರು ಮಲ್ಲಿಕಾರ್ಜುನ್ ನಿಮ್ಮ ಪ್ರಕಾರ ಇವತ್ತಿನ ಸ್ಥಿತಿಯಲ್ಲಿ? ಈಗ ಮೇಟಿ ಇಬ್ರು ಪುತ್ರರ ಪೈಕಿ ಯಾರು ಪೊಲಿಟಿಕಲಿ ಪ್ರಬಲರು, ಯಾರು ಪೊಲಿಟಿಕಲಿ ಶ್ರೂಡ್ ಇದ್ದಾರೆ, ಯಾರಿಗೆ ಪೊಲಿಟಿಕಲ್ ಭವಿಷ್ಯ ಇದೆ ಅಂತ ಅನ್ಸುತ್ತೆ?
ಈಗ ಒಂದು ಈಗ ನಾವು ನೋಡಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಏನಂತಂದ್ರೆ ಮೇಟಿಯವರು ಇದ್ದಂತ ಸಂದರ್ಭದಲ್ಲಿ ಅವರಿಗೆ ನಿರಂತರವಾಗಿ ಅವರಿಗೆ ಅವರ ಮಗ ಉಮೇಶ್ ಅವರು ಹೆಚ್ಚಾಗಿ ಓಡಾಡ್ತಾ ಇದ್ರು ಮತ್ತು ಗ್ರಾಮೀಣ ಭಾಗದಲ್ಲೂ ಕೂಡ ಅವರು ಜವಾಬ್ದಾರಿಯನ್ನು ತಗೊಂಡ್ಕೊಂಡಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವುಗಳ ಮಧ್ಯೆ ಮಲ್ಲಿಕಾರ್ಜುನ್ ಮೇಟಿಯವರು ನಗರ ಪ್ರದೇಶಗಳಲ್ಲಿ ಓಡಾಡ್ತಾ ಇದ್ರು. ಆದ್ರೆ ಎಲ್ಲೋ ಒಂದು ಕಡೆ ಯಾಕಂದ್ರೆ ಈಗ ಒಂದು ಸದ್ಯದ ಒಂದು ಮಾಹಿತಿ ಪ್ರಕಾರ ನೋಡ್ಲಂತ ಸಂದರ್ಭದಲ್ಲಿ ಹೆಚ್ಚಾಗಿ ಉಮೇಶ್ ಅವರದೇ ಒಂದು ಕಾಣ್ತಾ ಇದೆ ಅಂತ ನಾವಿಲ್ಲಿ ಹೇಳ್ಬೇಕಾಗುತ್ತೆ. ಬಟ್ ಮಲ್ಲಿಕಾರ್ಜುನ್, ನಾವು ಆಕ್ಚುಲಿ ಕುಟುಂಬದ ಒಳಗಿನ ವಿಷಯಕ್ಕೆ ನಾವೇನು ಹೋಗಬೇಕಾಗಿಲ್ಲ. ಬಟ್ ಈ ಟಿಕೆಟ್ ಹಂಚಿಕೆ ಕ್ಲೈಮ್ಯಾಕ್ಸ್ಗೆ ಬಂದಿದೆ ಅಂತ ಕೇಳ್ತಾ ಇದ್ದೀನಿ. ಏನು ಆ್ಯಕ್ಚುಲಿ ಅವ್ರು DHO ಇದ್ದರು, ಇವ್ರವ್ರದ್ದು ಏನೋ ಟ್ರಾನ್ಸ್ಫರ್ ಮಾಡಿಸ್ಕೊಡ್ಲಿಲ್ಲ ಮೇಟಿಯವರು, ಅದಕ್ಕೆ ಸಿಟ್ಟಿಗೆದ್ರು ಮಗಳು. ಏನು ಅವ್ರದ್ದು ಕುಟುಂಬದ ನಡುವೆ ಏನು ಜಗಳ ಇದೆ ಆ್ಯಕ್ಚುಲಿ? ಯಾಕಂದರೆ ಎಲ್ಲರೂ ಕೇಳ್ತಾ ಇರೋ ಪ್ರಶ್ನೆ ಏನು ಗೊತ್ತಾ, ಅವ್ರು ಇಷ್ಟೇ ಯಾಕೆ ಜಗಳ ಇದೆ ರೀ ಅಣ್ಣ ತಂಗಿಗೆ ಅಂತ. ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಕುಟುಂಬದ ಜಗಳ ಮೊದಲಿಂದಲೂ ಆಗಾಗ ಅವರಲ್ಲಿ ಇತ್ತು. ಯಾಕಂದ್ರೆ ಇವ್ರು 3 ಜನ ಒಂದ್ ಕಡೆ ಇದ್ರು, ಅವರು ಆಗಾಗ ಬರ್ತಾ ಇದ್ರು. ಹೀಗಾಗಿ ಎಲ್ಲೊಂದ್ ಕಡೆ ಅವರ ಮಧ್ಯ ಸಾಮರಸ್ಯತೆ ಇರಲಿಲ್ಲ ಅನ್ನುವಂಥದ್ದು ಒಂದು ಭಾಗವನ್ನ ನಾವು ನೋಡ್ತಾ ಇದ್ದೇವೆ. ಆದ್ರೆ ಯಾವಾಗ ಅವರು DHO ಆಗಿರೋಂಥ ಸಂದರ್ಭದಲ್ಲೂ ಕೂಡ ಅವರನ್ನ ಕೆಲವೊಂದ್ ಕಡೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದಂತ ಸಂದರ್ಭದಲ್ಲಿ ಅವ್ರನ್ನ ಕರೆತಾ ಇರಬಹುದಾಗಿತ್ತು. ಎಲ್ಲೋ ಒಂದ್ ಕಡೆ ಅವ ಸಂಬಂಧಿಕನ ಆಗಿರುವುದ ಕಾರಣದಿಂದ, ಮಗಳ ಗಂಡ ಆಗಿರೋದ್ರಿಂದ ಅವ್ರನ್ನ ತರುವುದರಿಂದ ಎಲ್ಲೋ ಒಂದ್ ಕಡೆ ಮತ್ತೆ ರಾಜಕೀಯವಾಗಿ ಏನೋ ಆಗಬಹುದು, ಏನಾದ್ರು ಆದೀತು ಅನ್ನುವಂಥ ಭಾವನೆಯಿಂದ ಇವತ್ತಿನ ದಿವಸ ಮೇಟಿಯವರು ಆ ಕಾರಣದಿಂದ ಅದನ್ನು ದೂರಿಟ್ಟಿದ್ರು. ಇವೆಲ್ಲ ಬೆಳವಣಿಗೆಗಳು ಕೂಡ ಏನಂತಂದ್ರೆ ಇವತ್ತಿನ ದಿವಸ ಏನಾಗ್ತದೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಅವರ ಒಂದು ಮಹಾದೇವ್ ಮೇಟಿಯವರ ಒಂದು ಆಕ್ರೋಶಕ್ಕೆ ಕಾರಣ ಆಗ್ತದೆ. ಹೀಗಾಗಿ ನಾನು ನಮ್ಮ ತಂದೆ ಆಕ್ರೋಶ ಅಣ್ಣ ತಮ್ಮಂದ್ರ ಬಗ್ಗೆನಾ ಅಥವಾ ಅಪ್ಪನ ಬಗ್ಗೆನಾ ಆಕ್ರೋಶ ಇತ್ತಾ? ಈಗ ಹೇಳುವಂತ ತಂದೆಯವ್ರ ಬಗ್ಗೆ ಕಡಿಮೆ ಇರುವಂತದ್ದು. ಆದ್ರೆ ಇಲ್ಲಿ ಏನಂತಂದ್ರೆ ಅವರಿಗೆ ಬೆನ್ನಿಗೆ ನಿಂತಂತವ್ರು ಉಮೇಶ್ ಅವರು ಅಂತ ಹೇಳುವಂಥದ್ದು. ಮಹಾದೇವರು ಹೇಳುವಂಥದ್ದು ತಮ್ಮ ಬೆನ್ನಿಗೆ ಏನಾದ್ರು ಮಾಡಿದ್ರು ಅಂತ ಉಮೇಶ್ ಅವರು ನೋಡ್ತಾ ಇದ್ರು. ಆದ್ರೆ ಮಲ್ಲಿಕಾರ್ಜುನ್ ಅವ್ರು ಏನ್ ಮಾಡ್ತಾರೆ ಅಂತಾರೆ, ಬೇರೆ ಬೇರೆಯವರ ಮಾತನ್ನ ಕೇಳಿ ನಡೆಯಲ್ಲಿ ಮುಂದುವರಿತಾರೆ. ಹೀಗಾಗಿ ಅವ್ರಿಗೆ ಬೇಡ, ನಮ್ಮ ತಂದೆಯವರ ನಂತರ ಸ್ಥಾನ ಉಮೇಶ್ ಅವರಿಗೆ ಸಿಗಬೇಕು, ಅವರೇ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನುವಂತ ಒಂದು ನಿಲುವನ್ನು ಇವತ್ತಿನ ದಿವಸ ಮಹಾದೇವರು ಇಟ್ಕೊಂಡಿರುವಂತದ್ದು. ಬಟ್ ಇವತ್ತಿನ ಸ್ಥಿತಿಯಲ್ಲಿ ಯಾರೇ ಮೇಟಿ ಕುಟುಂಬದ ಪರವಾಗಿ ನಿಂತರೂ ಕುರುಬ್ರು ಸಾಲಿಡ್ ಆಗಿ ಕಾಂಗ್ರೆಸ್ ಜೊತೆ ನಿಲ್ತಾರೆ ಅನ್ನುವ ಸ್ಥಿತಿ ಇದೆನಾ ಸಿದ್ದರಾಮಯ್ಯನವರ ಕಾರಣದಿಂದ? ನಿಜವಾಗ್ಲೂ ಸರ್, ಯಾವಾಗಲೂ ಕೂಡ ಯಾಕಂತಂದ್ರೆ ಅದು ಕುರುಬ ಸಮುದಾಯಕ್ಕೆ ಬಂದಂತ ಸಂದರ್ಭದಲ್ಲಿ ಅದು ಸಾಲಿಡ್ ಆಗಿ ಇರುವಂತದ್ದು. ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಬಹುತೇಕವಾಗಿ CM ಸಿದ್ದರಾಮಯ್ಯನವರ ಒಂದು ಬಹಳಷ್ಟು ಜನಪ್ರಿಯತೆ ಇರುವಂತದ್ದು ಒಂದು ಭಾಗವಾದ್ರೆ, ಮತ್ತು ಬಾಗಲಕೋಟೆಯಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಯಾಕಂದ್ರೆ ಈ ಹಿಂದೆ ಅವರು ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಅವರನ್ನು ನೇರವಾಗಿ ಇಲ್ಲಿ ಕರೆತರುವ ಮೂಲಕ ಬಾದಾಮಿಯಿಂದ ಆಯ್ಕೆ ಆಗಿದ್ದನ್ನು ನೋಡ್ತಾ ಇದ್ದೇವೆ. ಇದು ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರಕ್ಕೂ ಕೂಡ ಹೊರತಾಗಿಲ್ಲ. ಎಲ್ಲ ಒಂದು ಕಡೆ ಆ ಸಮುದಾಯ ಅಂತ ಬಂದಾಗ, ಯಾಕಂದ್ರೆ ಮೇಟಿಯವರ ಅವರ ಒಂದು ಜನಪ್ರಿಯತೆ ಕೂಡ ಹಾಗೆ ಇರುವಂತದ್ದು, ಮತ್ತು ಅದರ ಜೊತೆಗೆ CM ಅವರ ಪರಮಾಪ್ತರಾಗಿರುವಂತ ಮೇಟಿಯವರು ಮತ್ತು CM ಅವರ ಬಗ್ಗೆನೂ ಕೂಡ ಬಹಳಷ್ಟು ಕಾಳಜಿ ಇರುವಂತದ್ದು. ಹೀಗಾಗಿ ಯಾವುದೇ ರೀತಿಯಾದಂತಹ ಓಟಗಳು ಹೊಡಿತಾವೆ ಅನ್ನೋದು ಬಹಳಷ್ಟು ವಿರಳದ ಮಾತು ಅಂತ ನಾವಿಲ್ಲಿ ಹೇಳ್ಬೇಕಾಗುತ್ತೆ. ಮೊನ್ನೆ ಮಲ್ಲಿಕಾರ್ಜುನ್ ಮೇಟಿ ಕೊಡ್ತಾರೆ ಅಂತ ಹೇಳ್ತಾ ಇದ್ರು. CM ಬಳಿ ಬಂದ ತಕ್ಷಣ ಯಾಕೆ ಉಮೇಶ್ ಮೇಟಿ ಹೆಸರು ಚೇಂಜ್ ಆಯ್ತು? ಉಮೇಶ್ ಮೇಟಿ ಪೊಲಿಟಿಕಲಿ ಆಕ್ಟಿವ್ ಇದ್ದಾರೆ, ನಿಭಾಯಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರನ ಸರ್, ಎಲ್ಲೋ ಒಂದು ಕಡೆ ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಇವರಿವರ ಮಕ್ಕಳ ಮಧ್ಯೆ ನ್ಯಾಯ ಇದ್ದಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಆಶಾಭಾವನೆ ಇತ್ತು. ಯಾಕಂದ್ರೆ ಪರಮಾಪ್ತರಾಗಿರ್ತಕ್ಕಂಥ ಮೇಟಿಯವರು ಇವತ್ತಿಗೂ ಕೂಡ ಈ ಅವರ ನಿಧನದವರೆಗೂ ಕೂಡ ಯಾವುದೇ ಮಾತನ್ನ ಸಿದ್ದರಾಮಯ್ಯನವರ ಮಾತನ್ನ ತಳ್ಳಿ ಹಾಕಿರ್ಲಿಲ್ಲ. ಅಂತ ಒಂದು ಸಂಪ್ರದಾಯ ತನ್ನ ಅವ್ರ ಮಕ್ಕಳಲ್ಲಿ ಮುಂದುವರಿಬಹುದು ಅನ್ನುವಂತ ಒಂದು ವಿಚಾರ ಎಲ್ಲರಲ್ಲೂ ಕೂಡ ಇತ್ತು. ಯಾವಾಗ ಅಲ್ಲಿ ಸಭೆಗೆ ಬೆಂಗಳೂರಿಗೆ ಹೋದ್ರು ಅಲ್ಲಿವರೆಗೂ ಕೂಡ ಜನರಲ್ಲಿ ಅದೇ ಭಾವನೆ ಇತ್ತು, ಸಿದ್ದರಾಮಯ್ಯರು ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡಿ ಅವರನ್ನು ಒಮ್ಮತದ ಅಭಿಪ್ರಾಯ ಮೂಡಿಸ್ತಾರೆ ಅನ್ನುವಂಥದ್ದು. ಅದು ಯಾವಾಗ ಸಭೆ ಅಲ್ಲಿಂದ ವಿಫಲ ಆಯ್ತು, ಅಲ್ಲಿಂದ ಇಲ್ಲಿವರೆಗೆ ಚರ್ಚೆ ಮಲ್ಲಿಕಾರ್ಜುನ್ ಚರ್ಚೆ ಮಾಡೋಂಥವ್ರು ಇನ್ನೊಂದು 25 ದಿನ ಬರೀ ಇದೇ ಚರ್ಚೆ ಮಾಡೋದು, ಬೇರೆ ಎಸ್. ಕನ್ನಡಪ್ರಭ ಬಾಗಲಕೋಟೆ ಹಿರಿಯ ಪತ್ರಕರ್ತರಾದ ಈಶ್ವರ್ ಶೆಟ್ಟರ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಈಶ್ವರ್ ಶೆಟ್ರೆ, ಬಾಗಲಕೋಟೆ ಕ್ಷೇತ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಆದ್ರೆ ಚರಂತಿಮಠ ಮತ್ತು ಮೇಟಿ ಅವರ ನಡುವಿನ ಜಿದ್ದಾಜಿದ್ದಿಯಲ್ಲಿ ಈ ಗೆಲುವಿನ ಮಾರ್ಜಿನ್ ಏನು ಬಹಳ ಹೇಳಿಕೊಳ್ಳೋದು ಮಟ್ಟಿಗಿಲ್ಲ. 2018 ಒಂದು ಹೊರತುಪಡಿಸಿದ್ರೆ ಬಹಳ ಕಡಿಮೆ ಮಾರ್ಜಿನ್ ಅಂತ ಕನ್ಸಿಡರ್ ಮಾಡಬಹುದು. ಇವಾಗ HY ಮೇಟಿ ಅವರಿಲ್ಲ, ಅವರ ಕುಟುಂಬದಿಂದ ಯಾರೇ ಅಖಾಡಕ್ಕೆ ನಿಲ್ತರು ಅದು ಚರಂತಿಮಠ ಅವರಿಗೆ ಹೆಲ್ಪ್ ಆಗುತ್ತಾ ಅಥವಾ ಸಿದ್ದರಾಮಯ್ಯ ಅವರ ಬಲದಿಂದ ಸುಲಭ ಆಗುತ್ತಾ ಕಾಂಗ್ರೆಸ್ ಪಾಲಿಗೆ? ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಹೇಗಿದೆ ಅಂದ್ರೆ ಮೇಡಮ್, ಬಾಗಲಕೋಟೆಯಲ್ಲಿ ಪ್ರತಿ ಚುನಾವಣೆಯಲ್ಲೂ ಸಹಿತ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಕ್ಕೆ ನೇರ ಹಣಾಹಣಿನೇ ಇರುತ್ತೆ. ಮಾರ್ಜಿನ್ ಅಂತ ದೊಡ್ಡ ಪ್ರಮಾಣದಲ್ಲಿ ಇರಲ್ಲ. ಯಾಕಂದ್ರೆ ಕಳೆದ ಬಾರಿ ಆದ್ರೂ 6,000 ಚಿಲ್ಲರಿತ್ತು ಅಂತ ಗ್ಯಾರಂಟಿ ಅಬ್ಬರ ಇತ್ತು, ಮತ್ತು ಕಾಂಗ್ರೆಸ್ ರಾಜ್ಯದಲ್ಲಿ ವೇವ್ ಇದ್ರೂ ಸಹಿತ 6,700 ಮತಗಳಲ್ಲಿ ಮಾತ್ರ ಕಾಂಗ್ರೆಸ್ ಮುನ್ನಡೆ ಸಾಧಿಸಿತ್ತು. 2013ರಲ್ಲಿ 3,000 ಅಂತರದಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಬಟ್ ಗೆಲ್ಲುವ ಸಂದರ್ಭದಲ್ಲಿ ಬಿಜೆಪಿ ಮಾರ್ಜಿನ್ ಯಾವತ್ತೂ ಜಾಸ್ತಿ ಇರುತ್ತೆ, ಕಾಂಗ್ರೆಸ್ ಇದು ಇರುತ್ತೆ. ಅಂದ್ರೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನಗರ ಪ್ರದೇಶ ಕೇಂದ್ರೀಕೃತವಾಗಿರುವುದರಿಂದ, ನಗರ ಅಂದ್ರೆ 2 ಪಟ್ಟಣ ಪಂಚಾಯಿತಿಗಳು ಮತ್ತು ಬಾಗಲಕೋಟೆ ಅಂತ ಲಕ್ಷ
ಮತದಾರರು ಹೊಂದಂತ ಕ್ಷೇತ್ರ ಇರುವುದರಿಂದ ಇಲ್ಲಿ ಯಾವತ್ತೂ ಸಹಿತ ಕಾಂಗ್ರೆಸ್ ಮತ್ತು ಬಿಜೆಪಿ ನಡಬರ್ಕ ತೀವ್ರ ಹಣಹಾನಿ ಮತ್ತು ನೇರ ಹಣಹಾನಿ ಇರುತ್ತೆ. ಬಟ್ ಜಾತಿ ಸಮೀಕರಣ ಏನ್ ಶೆಟ್ರೆ? ಈಗ ಲಿಂಗಾಯತರ ಜಾತಿ ಸಮೀಕರಣದಲ್ಲಿ ವೀರಣ್ಣ ಚರಂತಿಮಠ್ ಲಿಂಗಾಯತರ ಮತಗಳನ್ನು ಜಾಸ್ತಿ ತಗೋತಾರೆ ಇಲ್ಲಿ. ಯಾಕಂದ್ರೆ ಸುಮಾರು ಒಂದು 70 ರಿಂದ 75,000 ಲಿಂಗಾಯತರು ಬರ್ತಾರೆ. 2,55,000 ಮತದಾರರಲ್ಲಿ ಮೇಜರ್ ಕಮ್ಯುನಿಟಿ ಇರೋದು ಲಿಂಗಾಯತ. ಅದರ ನಂತರ ಕುರುಬಾ ಕಮ್ಯುನಿಟಿ ಇದೆ, ಅಂದ್ರೆ ಹಾಲು ಮತ ಇದೆ, ಅಲ್ಪಸಂಖ್ಯಾತ ಇದೆ, ದಲಿತರಲ್ಲಿ ಎಡ ಮತ್ತು ಬಲ ಇದೆ. ಮತ್ತೆ ಉಳಿದಂತೆ ಇವೆಲ್ಲ ಸಣ್ಣ ಪುಟ್ಟ ಜಾತಿಗಳೆಲ್ಲ ಸೇರಿದ್ರೆ ಸುಮಾರು 70 ರಿಂದ 80,000 ಮತಗಳು ಬರ್ತವೆ. ಬಟ್ ನಿರ್ಣಾಯಕವಾಗಿ ಲಿಂಗಾಯತ ಮತ್ತು ಅದರ್ಸ್ ಅನ್ನೋದೇ ಹೆಚ್ಚು ಇಲ್ಲಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ. ಅಲ್ಲ, ಬಟ್ ಈಶ್ವರಪ್ಪ ಶೆಟ್ರೆ, ಇವರು ಡಿಸೈಡಿಂಗ್ ವೋಟರ್ಸ್ ಯಾರು? ಈಗ ಲಿಂಗಾಯತರು ಕುರುಬರು ಸರಿ, ವೀರಣ್ಣ ಚರಂತಿಮಠರು ಮತ್ತು ಕುರುಬರು, ಲಿಂಗಾಯತರು ಕುರುಬರು ಒಂದು ಬಹುತೇಕ ಫಿಕ್ಸ್ ವೋಟರ್ ಪ್ಯಾಟರ್ನ್ ಇದೆ ಅಂತ ಅನ್ಕೋಣ. ಡಿಸೈಡಿಂಗ್ ಫ್ಯಾಕ್ಟರ್ ಸಣ್ಣ ಸಣ್ಣ ಸಮುದಾಯಗಳು ಯಾವ್ಯಾವಿವೆ ಅಲ್ಲಿ? ಅದೇ ಈ ಚುನಾವಣೆಯಲ್ಲಿ ಸಹಿತ ಅದೇ ಬಹಳ ಪ್ರಾಮುಖ್ಯತೆ ಪಡೀತಾ ಇದೆ ನಾವು ಸರ್. ಯಾಕಂದ್ರೆ ಏನಾಗುತ್ತೆ ಅಂತಂದ್ರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವಾಗ್ಲೂ ಸಣ್ಣ ಪುಟ್ಟ ಜಾತಿಗಳ ಸುಮಾರು ಒಂದು 20-25 ಕಮ್ಯುನಿಟಿಗಳೇ ಓಟೆ 1 ಲಕ್ಷ ದಾಟುತ್ತೆ. ಸಮುದಾಯಗಳು ಅದರಲ್ಲಿ ಪ್ರಮುಖವಾಗಿ ಏನಾಗುತ್ತೆ ಅಂತಂದ್ರೆ ಮರಾಠ ಬರುತ್ತೆ, ಆಮೇಲೆ ಅದರ ಜೊತೆ ಮರಾಠದಲ್ಲಿ 3-4 ಕಮ್ಯುನಿಟಿ ಬರುತ್ತೆ, ಆಮೇಲೆ ನೇಕಾರ ಬರುತ್ತೆ, ಗೊಂದಳಿ ಬರುತ್ತೆ, ಅಂಬಿಗೇರ್ ಬರುತ್ತೆ. ಹೀಗೆ ಹಲವಾರು ಏನು ಸಣ್ಣ ಪುಟ್ಟ ಜಾತಿಗಳು ನಿರ್ಣಾಯಕ ಆಗ್ತವೆ ಈ ಚುನಾವಣೆಯಲ್ಲಿ. ಆದ್ರೆ ಈ ಉಪಚುನಾವಣೆ ಇರುವುದರಿಂದ ಪ್ರತಿ ಮತನೂ ಸಹಿತ ಬಹಳ ಇಂಪಾರ್ಟೆಂಟ್ ಇರುವುದರಿಂದ ಎರಡೂ ಪಕ್ಷಗಳು ಸಹಿತ ಅನಿವಾರ್ಯವಾಗಿ ಎಲ್ಲ ಜಾತಿ ಮತ್ತು ಎಲ್ಲ ಸಮುದಾಯವನ್ನು ಓಲೈಕೆ ಮಾಡ್ತಕ್ಕಂಥ ಅನಿವಾರ್ಯತೆ ಬಂದಿದೆ. ಈಗ ಮುಸ್ಲಿಂ ವೋಟ್ ಬ್ಯಾಂಕ್ ಎಷ್ಟಿದೆ? ಮುಸ್ಲಿಂ 23 ರಿಂದ 24,000 ಮತದಾರರು ಇದ್ದಾರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ. ನಗರದಲ್ಲೇನೆ ಹೆಚ್ಚು ಕೇಂದ್ರೀಕೃತ ಆಗುತ್ತೆ. ಅದರ ನಂತರ ಕಮತಗಿ ಮತ್ತು ಅಮೀನ್ಗಢ ಅಂತ ಒಂದು 2 ಪಟ್ಟಣ ಪಂಚಾಯತಿಗಳಿವೆ. ಅಲ್ಲಿ ಬಹುತೇಕ ಮುಸ್ಲಿಮರು ಸ್ವಲ್ಪ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಅದು ಪಟ್ಟಣ ಪಂಚಾಯತ್ ಇರ್ಬೋದು, ಸಮುದಾಯದಲ್ಲಿ. ಇವರೇ, ಪ್ರಮುಖವಾಗಿ ಈಗ ಕಳೆದ ಚುನಾವಣೆಯಲ್ಲಿ 2023 ಚುನಾವಣೆಯಲ್ಲಿ ನಾವು ನೋಡಿದ್ವಿ, ಚರಂತಿಮಠ್ ಕುಟುಂಬದಲ್ಲಿ ಕಲಹ ಇತ್ತು. ಒಬ್ಬ ತಮ್ಮ ಬಂದು ಅವರು ನಾಮಪತ್ರ ಪಕ್ಷೇತರ ಹಾಕಿದ್ರು. ವೀರಣ್ಣ ಚರಂತಿಮಠ್ ಹೇಳ್ತಾ ಇದ್ರು, ತಮ್ಮನಿಂದ ನಾನೇನು ಸೋತಿಲ್ಲ, ಬಟ್ ನನಗೆ ಒಳ ಮೀಸಲಾತಿ ಹೊಡೆತ ಕೊಡ್ತು, ನನಗೆ ಒಳ ಏಟು ಕೊಡ್ತು ಅಂತ. ಮೇಟಿ ಕುಟುಂಬದಲ್ಲಿ ಈ ಬಾರಿ ಕಲಹ ಇದೆ. ಅದು ಚರಂತಿಮಠ್ರಿಗೆ ಲಾಭ ಆಗತ್ತಾ? ಬಟ್ ಈ ಕಲಹ ಕೊನೆ ಕ್ಷಣದಲ್ಲಿ ಸರ್ಕಾರ ಇರೋ ಕಾರಣದಿಂದ ಮ್ಯಾನೇಜ್ ಆಗತ್ತಾ ಇದು? ಇಲ್ಲಿ ಏನಾಗಿದೆ ಅಂತಂದ್ರೆ ಮೇಟಿ ಕುಟುಂಬದಲ್ಲೇ 4 ಜನ ಸ್ಪರ್ಧಿಗಳಿರುವುದರಿಂದ ಅಲ್ಲಿ ಒಂದ್ ರೀತಿ ಗೊಂದಲಗಳಿತ್ತು. ಇವತ್ತೇನೋ ಒಂದ್ ರೀತಿ ತಿಳಿಯಾದಂತೆ ಕಾಣ್ತಾ ಇದೆ. ಉಮೇಶ್ ಮೇಟಿ ಅವರಿಗೆ ಅಂತಿಮವಾಗಿ ಟಿಕೆಟ್ ಕೊಡೋ ಸಾಧ್ಯತೆ ಪಕ್ಷದಲ್ಲಿ ಇರುವುದರಿಂದ ಇವತ್ತೇನೋ ಒಂದು ಹಂತದಲ್ಲಿ ಅವರಲ್ಲಿ ಸ್ವಲ್ಪ ಸಹಮತ ಬಂದಿದೆ ಅಂತ ಕಾಣುತ್ತೆ. ಆದ್ರೆ ಅದು ಇನ್ನೂ ಸ್ಪಷ್ಟತೆ ಕಾಣ್ತಾ ಇಲ್ಲ. ಯಾಕಂದ್ರೆ ನಾಳೆ ಟಿಕೆಟ್ ಘೋಷಣೆ ಆಗುವವರೆಗೂ ಅವರಲ್ಲಿ ಅವ್ರ ಕುಟುಂಬದಲ್ಲಿ ಇರ್ತಕ್ಕಂಥ ದುಗುಡ ಮುಂದುವರೆದಿದೆ. ಆದ್ರೆ ಏನಾಗಿದೆ ಅಂತಂದ್ರೆ ಕಳೆದ ಬಾರಿ ನೀವು ಹೇಳಿದ ಹಾಗೆ ಚರಂತಿಮಠ್ ಕುಟುಂಬದಲ್ಲಿ ಅವರ ಸಹೋದರ ಸ್ಪರ್ಧೆ ಮಾಡಿದ್ರಿಂದ ಸುಮಾರು 10,000 ಮತಗಳು ಅವ್ರಿಗೆ ಬಂದು ಆದ್ರೆ ಅದನ್ನ ಚರಂತಿಮಠ ಅಂದ್ರೆ ವೀರಣ್ಣ ಚರಂತಿಮಠ ಅವರು ಇವತ್ತಿಗೂ ಅದನ್ನ ಒಪ್ತಾ ಇಲ್ಲ. ಯಾಕೆ ಒಪ್ತಾ ಇಲ್ಲ ಅಂತಂದ್ರೆ, ನಾನು ಸೋತಿದ್ದೇ ಬೇರೆ ಕಾರಣಕ್ಕೆ, ಈ ಮತಗಳ ಏನಿಲ್ಲ ನಾನು ಸೋತಿಲ್ಲ ಅಂತಕ್ಕಂಥ ಮಾತೆ ಅವರಲ್ಲಿ ಇವತ್ತಿಗೂ ದೃಢವಾಗಿದೆ. ಆದ್ರೆ ಚುನಾವಣೆ ಅಂದ ಮೇಲೆ ಏನಾಗುತ್ತೆ ಅಂತಂದ್ರೆ ಬಾಗಲಕೋಟೆಯಲ್ಲಿ ಪ್ರತಿ ಮತನೂ ಇಂಪಾರ್ಟೆಂಟ್ ಇರುವುದರಿಂದ ಸಹಜವಾಗಿ ಯಾರೇ ಸೋಲಿ ಯಾರೇ ಗೆಲ್ಲಿ ನಮ್ಮಿಂದ ಸೋತ್ರು ನಮ್ಮಿಂದ ಗೆದ್ರು ಅಂತಕ್ಕಂಥ ಭಾವನೆ ಬರ್ತಕ್ಕಂಥ ವಾತಾವರಣ ಸದ್ಯ ನಿರ್ಮಾಣ. ಬಿಜೆಪಿಯಲ್ಲಿ ಅಂದ್ರೆ ಬಿಜೆಪಿಯಲ್ಲಿ ಒಗ್ಗಟ್ಟುಂಟ? ಮುರುಗೇಶ್ ನಿರಾಣಿ ಚರಂತಿಮಠ್ರಿಗೆ ಮೊದಲು ಆಗ್ತಾ ಇರಲಿಲ್ಲ, ಪೂಜಾರ್ ಅವ್ರಿಗೂ ಚರಂತಿಮಠ್ರಿಗೆ ಆಗಲ್ಲ. ಇವತ್ತೇನಾಗಿದೆ ಅಂತಂದ್ರೆ ಗೋವಿಂದ ಕಾರಜೋಳ ಅವರು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತು ಹೇಳಿದ್ರು, ಇಲ್ಲ ನಾವು PH ಪೂಜಾರ್ ಅವ್ರ ನಾಯಕತ್ವದಲ್ಲೇ ಬಾಗಲಕೋಟೆ ವಿಧಾನಸಭಾ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ. ಆದ್ರೆ ಮೇಲ್ನೋಟಕ್ಕೆ ನಿರಾಣಿ ಅವರಾಗ್ಲಿ ಪೂಜಾರ್ ಅವರಾಗ್ಲಿ ಹಾಗೂ ಪೂಜಾರ್ ಬೆಂಬಲವರಾಗ್ಲಿ ಸದ್ಯ ತಟಸ್ಥರಿದ್ರು ಸಹಿತ ಚುನಾವಣೆಯಲ್ಲಿ ಅವರು ಯಾವ ರೀತಿ ಮುಂಚೂಣಿಯಲ್ಲಿ ನಿಂತು ಪಕ್ಷದ ಗೆಲುವಿಗೆ ಶ್ರಮಿಸ್ತಾರ ಅಂತಕ್ಕಂಥದ್ದು ಸಹ ಉಪಚುನಾವಣೆಯಲ್ಲಿ ಬಹಳ ಮಹತ್ವ ಪಡಿತಾ ಇದೆ. ಇವತ್ತಿನ ಗಟ್ ಫೀಲಿಂಗ್ ಏನು ಹೇಳ್ತಾ ಇದೆ ಈಶ್ವರ್ ಅವರು? ಮುಂದೇನಾಗುತ್ತೆ ಮುಂದಾಗಲಿ, ಇವತ್ತಿನ ಗಟ್ ಫೀಲಿಂಗ್ ಏನು ಹೇಳ್ತಾ ಇದೆ? ಯಾರಿಗೆ ಅಡ್ವಾಂಟೇಜ್ ಅಂತ ಅನಿಸ್ತಾ ಇದೆ ಬಾಗಲಕೋಟೆ? ಸದ್ಯ ಸಮಬಲದ ಹೋರಾಟ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಏನಾಗುತ್ತೆ ಅಂತಂದ್ರೆ ಆರಂಭದಲ್ಲಿ ಒಂದು ತಿರುವು ಪಡೆದ್ರೆ ಚುನಾವಣಾ ಸಂದರ್ಭದಲ್ಲಿ ಕೊನೆಗೆ ಒಂದೊಂದು ತಿರುವು ಪಡಿತಾ ಇರ್ತಕ್ಕಂಥ ಮತಕ್ಷೇತ್ರ ಇದು. ಆದ್ರೆ ಬಾಗಲಕೋಟೆ ಅಂದ್ರೆ ಕಳೆದ 83 ಈಚೆ ನೋಡಿದ್ರೆ ಜನತಾ ಪರಿವಾರದಲ್ಲಿ ಮತ್ತು ಬಿಜೆಪಿಯವರೇ ಹೆಚ್ಚು ಗೆಲುವನ್ನ ಕಂಡಿದ್ರಿಂದ ಸಹಜವಾಗಿ ಬಿಜೆಪಿಯಲ್ಲಿ ಹೆಚ್ಚು ಹುಮ್ಮಸ್ ಕಾಣ್ತಾ ಇದೆ. ಆಡಳಿತಾರೂಢ ಪಕ್ಷದಲ್ಲಿ ಚುನಾವಣೆ ಅಭ್ಯರ್ಥಿ ಘೋಷಣೆ ಸಹಿತ ಕೊನೆಯವರೆಗೂ ಇನ್ನು
ನಿಗೂಢವಾಗಿ ಇರುವುದರಿಂದ ಸಹಜವಾಗಿ ಕಾರ್ಯಕರ್ತರಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ, ಸಹಜವಾಗಿ ಆತಂಕ ಕಾಡುತ್ತೆ ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ. ರೈಟ್ ಈಶ್ವರ್ ಅವರೇ, ಧನ್ಯವಾದ. ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್, ಎರಡೂ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ಲೋ ವಿಶ್ವಾಸ ಇದೆ ಅಂತ ವಿಜಯೇಂದ್ರ ಹೇಳ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತಾಡಿದ್ದಾರೆ. ಎರಡೂ ಕ್ಷೇತ್ರಗಳಲ್ಲಿ ಗೆಲುವು ನಮ್ಮದೇ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗಳು ಈಗಾಗಲೇ ನಮ್ಮ ಪಕ್ಷದ ವರಿಷ್ಠರು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ. ಬಾಗಲಕೋಟೆಗೆ ನಮ್ಮ ಮಾಜಿ ಶಾಸಕರಾಗಿರುವಂಥ ಹಿರಿಯರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠ ಅವರ ಹೆಸರು ಘೋಷಣೆ ಆಗಿದೆ. ದಾವಣಗೆರೆ ದಕ್ಷಿಣಕ್ಕೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಹೆಸರನ್ನು ಕೂಡ ಘೋಷಣೆ ಮಾಡಲಾಗಿದೆ. ನಮಗೆ ವಿಶ್ವಾಸ ಇದೆ, ಎರಡೂ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವು ದೊಡ್ಡ ಅಂತರದಲ್ಲಿ ಆಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮಗೂ ಕೂಡ ಇದೆ. ಅದಕ್ಕಿಂತ ಹೆಚ್ಚಾಗಿ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.